Students, myself Professor Vaya Jamadar from Government First Grade College, Chukkodi. Today we shall discuss about the concept of overcapitalization. Capitalization, as I have already explained, it is a process of determining how much amount of capital required and from which sources the fund are to be raised. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಫಂಡ್ಸನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಕಂಪನಿಯನ್ನು ಸ್ಟಾರ್ಟ್ ಮಾಡೋ ಟೈಮ್ಗಾಗಲಿ ಅಥವಾ ಎಕ್ಸ್ಪಾನ್ಷನ್ ಮಾಡೋ ಟೈಮ್ಗಾಗಲಿ ಏನು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಡಿಟರ್ಮೈನ್ ಮಾಡೋದು ಮತ್ತು ಆ ಒಂದು ಬೇಕಾಗಿರುವಂತಹ ಕ್ಯಾಪಿಟಲನ್ನು ಯಾವ ಯಾವ ಸೋರ್ಸಸ್ಗಳಿಂದ ಕಲೆಕ್ಟ್ ಮಾಡೋದು ಅನ್ನೋದು ಆ ಒಂದು ಪ್ರಾಸೆಸ್ಸನ್ನು ನಾವು ಕ್ಯಾಪಿಟಲೈಸೇಷನ್ ಅಂತ ಕರಿತಾ ಇರ್ತೀವಿ. ಸೊ ಬೇಸಿಕಲಿ ಒಂದು ಕಂಪ್ನಿಗೆ ಎಷ್ಟು ದುಡ್ಡು ಬೇಕಾಗಿರುತ್ತೆ ಅಥವಾ ಎಷ್ಟು ಫಂಡ್ಸ್ ಬೇಕಾಗಿರುತ್ತವೆ ಅಷ್ಟನ್ನೇ ಹಾಕಿದರೆ ಅದು ಫೇರ್ ಕ್ಯಾಪಿಟಲೈಸೇಷನ್ ಆಗಿರುತ್ತೆ. ಇನ್ ಅದರ್ ಕೇಸಸ್ ವೆನ್ ದ ಅಮೌಂಟ್ ಆಫ್ ರಿಕ್ವೈರ್ಮೆಂಟ್ ಈಸ್ ಲೆಸ್ ಬಟ್ ವಿ ಸ್ಟಿಲ್ ಮೇಕ್ ಮೋರ್ ಇನ್ವೆಸ್ಟ್ಮೆಂಟ್, ಬೇಕಾಗಿರೋಕ್ಕಿಂತ ಹೆಚ್ಚಿನ ಹಣವನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ದ ಕಂಪನಿ ಈಸ್ ಸೆಡ್ ಟು ಬಿ ಓವರ್ ಕ್ಯಾಪಿಟಲೈಸ್ಡ್. ಸೊ ಲೆಟ್ ಅಸ್ ಸಿ ದ ಮೀನಿಂಗ್. It is the state of affair in which the amount of shares and debentures issued is more than the requirement of the company. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಎಕ್ಸ್ಪಾಂಡ್ ಮಾಡಬೇಕಾದ್ರೆ ನಮಗೊಂದು 10 ಲಕ್ಷ ರೂಪಾಯಿ ಬೇಕಾಗಿದ್ದಾಗ ನಾವು 12 ಲಕ್ಷ ಅಥವಾ 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತಾ ಇರ್ತೀವಿ. ಅಂದರೆ ರಿಕ್ವೈರ್ಮೆಂಟ್ಗಿಂತ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಓವರ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಇದು ಹೇಗೆ ನಿಮಗೆ ಸಿಂಪ್ಟಮ್ಸ್ ಕಂಡು ಬರ್ತವೆ ಓವರ್ ಕ್ಯಾಪಿಟಲೈಸ್ ಆಗಿದೆ ಅನ್ನೋದಕ್ಕೆ? ಇನ್ ಕೇಸ್ ನೀವು ಅಮೌಂಟ್ ಹಾಕಿರೋದು ಹೆಚ್ಚು ಹಾಕಿದ್ದೀರ ಅಂತ ಅಂದಾಜು ಹಚ್ಚಲಿಲ್ಲ ಅಂತಂದರೆ ಯು ಕ್ಯಾನ್ ಅಸರ್ಟೈನ್ ಇಟ್ ಬೈ ಅದರ್ ಮೀನ್ಸ್. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಸೆಡ್ ಟು ಬಿ ಓವರ್ ಕ್ಯಾಪಿಟಲೈಸ್ಡ್ ವೆನ್ ದ ಆ್ಯಕ್ಚುಯಲ್ ರೇಟ್ ಆಫ್ ಅರ್ನಿಂಗ್ಸ್ ಈಸ್ ಲೆಸ್ ದ್ಯಾನ್ ದ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಪ್ರಿವೇಲಿಂಗ್ ಇನ್ ದ ಮಾರ್ಕೆಟ್. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತಂದರೆ ರೀ, ಶೇರ್ ಮೇಲೆ ಸಿಗುವಂತಹ ಮಾರ್ಕೆಟ್ ಪ್ರೈಸಿಗೆ ನಾವು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಥವಾ ಮಾರ್ಕೆಟ್ ಪ್ರೈಸ್ ಅಂತ ಕರಿತಾ ಇರ್ತೀವಿ. ಆ್ಯಕ್ಚುಯಲ್ ರೇಟ್ ಆಫ್ ಅರ್ನಿಂಗ್ಸ್ ಅಂತಂದರೆ ನಮ್ಗೆ ಈಗಾಗಲೇ ಏನು ರಿಟರ್ನ್ ಸಿಗ್ತಾ ಇದೆ ಆ ಶೇರಿನ ಮೇಲೆ, ಎಷ್ಟು ಆಲ್ರೆಡಿ ಸಿಗ್ಬೋದಿತ್ತು, ಇವಾಗಲೇ ಏನು ಸಿಗ್ತಾ ಇದೆ ಅನ್ನೋದಕ್ಕೆ ನಾವು ಆ್ಯಕ್ಚುಯಲ್ ರೇಟ್ ಮತ್ತು ನಾರ್ಮಲ್ ರೇಟ್ ಅಂತ ಕರಿತಾ ಇರ್ತೀವಿ. ಯಾವಾಗ ಕಂಪನಿ ಓವರ್ ಕ್ಯಾಪಿಟಲೈಸ್ ಆಗುತ್ತಲ್ಲ ಆವಾಗ ಮಾರ್ಕೆಟ್ನಲ್ಲಿ ನಾರ್ಮಲ್ ರೇಟ್ ಸಿಗುವಂತಹ ರಿಟರ್ನ್ಗಿಂತಲೂ ನಮಗೆ ರಿಟರ್ನ್ ಏನಾಗ್ತಾ ಇದೆ, ಕಡಿಮೆ ಸಿಗ್ತಾ ಇದೆ. ಅದು ಯಾಕೆ ಆಗ್ತಾ ಇದೆ ಅಂತಂದರೆ ನಾವು ಬೇಕಾಗಿರುವಗಿಂತ ಹೆಚ್ಚು ಹಣವನ್ನು ಹಾಕಿದಾಗ ಖರ್ಚಂತೂ ಅರ್ನಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್, ಹಣದ ದುರುಪಯೋಗ ಆಗುವಂತಹ ಸಾಧ್ಯತೆ ಇರ್ತದೆ. ಮತ್ತು ಸಿಂಪ್ಲಿ ಬೇಕಾಗಿರೋಕ್ಕಿಂತ ಹೆಚ್ಚು ದುಡ್ಡನ್ನು ಹಾಕಿದಾಗ ಖರ್ಚುಗಳೇನಾಗ್ತವೆ, ಹೆಚ್ಚಾಗ್ತವೆ. ಖರ್ಚು ಹೆಚ್ಚಾಗೋದ್ರಿಂದ ರೆವಿನ್ಯೂ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಆ ರೆವಿನ್ಯೂ ರೆಡ್ಯೂಸ್ ಆದಾಗ ಕಂಪನಿ ಗುಡ್ವಿಲ್ ಇಫೆಕ್ಟ್ ಆಗುತ್ತೆ ಅಥವಾ ಎಂಪ್ಲಾಯೀಸ್ ಮೇಲೆ ಇಫೆಕ್ಟ್ ಆಗುತ್ತೆ, ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಇಫೆಕ್ಟ್ ಆಗುತ್ತೆ. ಇದರಿಂದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಇರ್ತದೆ. ಸೊ ಇದರಿಂದ ಕಂಪನಿ ಆ್ಯಕ್ಚುಯಲ್ ರೇಟ್ ಆಫ್ ಅರ್ನಿಂಗ್ಸ್ ಏನಾಗ್ತವೆ, ಕಡಿಮೆ ಆಗ್ತವೆ. ಇನ್ ಅದರ್ ವರ್ಡ್ಸ್, ದ ಕ್ಯಾಪಿಟಲೈಸೇಷನ್ ಅಥವಾ ಓವರ್ ಕ್ಯಾಪಿಟಲೈಸೇಷನ್ ಹ್ಯಾಪನ್ಸ್ ವೆನ್ ದ ಕಂಪನಿ ಫೇಲ್ಸ್ ಟು ಯೂಸ್ ಇಟ್ಸ್ ಕ್ಯಾಪಿಟಲ್ ಇಫೆಕ್ಟಿವ್ಲಿ. ಅಂದರೆ ಎಷ್ಟು ಬೇಕು ಅವಶ್ಯಕತೆಗೆ ಬೇಕು ಅಷ್ಟೇ ಯೂಸ್ ಮಾಡೋದಕ್ಕಿಂತ ಹೆಚ್ಚು ಕಂಪನಿ ಏನು ಮಾಡುತ್ತೆ, ತನ್ನ ಫೈನಾನ್ಷಿಯಲ್ ರಿಸೋರ್ಸಸನ್ನು ಸರಿಯಾಗಿ ಬಳಸೋದಿಲ್ಲ. ಅದಕ್ಕಾಗಿ ಓವರ್ ಕ್ಯಾಪಿಟಲೈಸೇಷನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ವೆನ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ರಿಮೇನ್ಸ್ ಐಡಲ್ ಅಂತಂದರೆ ಆ ಹಾಕಿರುವಂಥ ಹಣ ಯಾವುದೇ ಉಪಯೋಗ ಮಾಡಲಿಲ್ಲ, ಅದು ಖಾಲಿ ಹಾಗೆಯೇ ಇನ್ವೆಸ್ಟ್ಮೆಂಟ್ ದುಡ್ಡು ವೇಸ್ಟ್ ಡೆಡ್ ಇನ್ವೆಸ್ಟ್ಮೆಂಟ್ ಆದಾಗ ಅದನ್ನು ಐಡಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಇರ್ತೀವಿ. ಸೊ ಯಾವಾಗ ಐಡಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅವಶ್ಯಕತೆಗಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ನೀವು ಮಾಡಿದಾಗ ಓವರ್ ಕ್ಯಾಪಿಟಲೈಸೇಷನ್ ಇದ್ದಿದ್ದು ಪಾಸಿಬಲ್ ಆಗ್ತದೆ. ಸೊ ಓವರ್ ಕ್ಯಾಪಿಟಲೈಸೇಷನ್ಗೆ ಕೆಲವೊಂದು ಸಿಂಪ್ಟಮ್ಸ್ ಅದಾವೆ. ನಾವು ಹೇಗೆ ಫೈಂಡ್ ಔಟ್ ಮಾಡ್ಕೋಬಹುದು ಅಂತಂದರೆ, ವೆನ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ ಈಸ್ ಮೋರ್ ದ್ಯಾನ್ ಇಟ್ಸ್ ಮಾರ್ಕೆಟ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಅಂತಂದರೆ ಯಾವ ಬೆಲೆಗೆ ನೀವು ಶೇರನ್ನು ಇಶ್ಯೂ ಮಾಡಿರ್ತೀರಿ ಇನಿಷಿಯಲಿ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಪರ್ ಶೇರ್ ಅಂತ ನೀವು ಇಶ್ಯೂ ಮಾಡಿದಾಗ ಅದು ಫೇಸ್ ವ್ಯಾಲ್ಯೂ. ಮತ್ತು ಇವಾಗ ಸದ್ಯಕ್ಕೆ ಅದಕ್ಕೆ ಏನು ಮಾರ್ಕೆಟ್ನಲ್ಲಿ ಬೆಲೆ ನಡೆದಿದೆ ಅನ್ನೋದಕ್ಕೆ ನಾವೇನಂತ ಕರಿತೀವಿ ರೀ, ಮಾರ್ಕೆಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ನಲ್ಲಿ 75 ರೂಪಾಯಿ ನಡೆದ್ರೂ ಅದು ಮಾರ್ಕೆಟ್ ವ್ಯಾಲ್ಯೂನೇ, 125 ರೂಪೀಸ್ ನಡೆದ್ರೂ ಅದು ಮಾರ್ಕೆಟ್ ವ್ಯಾಲ್ಯೂನೇ. ಸೊ ಇಲ್ಲಿ ಓವರ್ ಕ್ಯಾಪಿಟಲೈಸೇಷನ್ ಇದ್ದಾಗ ನಿಮ್ಮ ಫೇಸ್ ವ್ಯಾಲ್ಯೂನೇ ಹೆಚ್ಚಾಗಿರುತ್ತೆ ಮತ್ತು ಮಾರ್ಕೆಟ್ ವ್ಯಾಲ್ಯೂನೇ ಕಡಿಮೆ ಆಗಿರ್ತದೆ. ಅಂದರೆ ಇದರ ಅರ್ಥ ಏನು ಗೊತ್ತಾ, ನೀವು ಯಾವಾಗ ಇಶ್ಯೂ ಮಾಡಿದರೆ ಆವಾಗ ಅದರ ಬೆಲೆ ಹೆಚ್ಚಿತ್ತು, ಇವಾಗ ಮಾರ್ಕೆಟ್ನಲ್ಲಿ ಅದರ ಬೆಲೆ ಕಡಿಮೆ ಆಗಿದೆ. ಓವರ್ ಕ್ಯಾಪಿಟಲೈಸೇಷನ್ ಮಾಡೋದ್ರಿಂದ ಆ ಶೇರಿನ ಇಫೆಕ್ಟಿವ್ನೆಸ್ ಅಥವಾ ಶೇರಿನ ಬೆಲೆ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ಕುಸಿತ ಆಗುತ್ತೆ. ಸೊ ಬೇಸಿಕಲಿ ಓವರ್ ಕ್ಯಾಪಿಟಲೈಸೇಷನ್ ಇದ್ದಿದ್ದು ಕಂಪ್ನಿಗೆ ಹಾರ್ಮ್ಫುಲ್ ಸಿಚುವೇಶನ್ ಆಗಿರುತ್ತೆ. ಸೊ ಕಂಪ್ನಿ ಹ್ಯಾಸ್ ಟು ಇನ್ವೆಸ್ಟ್ ದ ಫಂಡ್ಸ್ ಪ್ರಾಪರ್ಲಿ. ಆರ್ ಮತ್ತೊಂದು ಸಿಂಪ್ಟಮ್ ಏನು ಹೇಳುತ್ತೆ ಅಂತಂದರೆ, ವೆನ್ ಇಟ್ಸ್ ಬುಕ್ ವ್ಯಾಲ್ಯೂ ಆಫ್ ಶೇರ್ ಈಸ್ ಮೋರ್ ದ್ಯಾನ್ ದ ರಿಯಲ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಅಂತಂದರೆ
ಯಾವ ಬೆಲೆಗೆ ನೀವು ಶೇರನ್ನು ಇಶ್ಯೂ ಮಾಡಿದ್ರಿ ಆ ಬೆಲೆಯನ್ನು ನೀವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್ ಆಥರೈಸ್ಡ್ ಇಶ್ಯೂಡ್ ಶೇರ್ ಕ್ಯಾಪಿಟಲ್ನಲ್ಲಿ 100 ರೂಪೀಸ್ ಪರ್ ಶೇರ್ ಅಂತ ನೀವು ಇಶ್ಯೂ ಮಾಡಿರ್ತೀರಿ. ಸೊ ಅದನ್ನು ಬುಕ್ ವ್ಯಾಲ್ಯೂ ಆಫ್ ಶೇರ್ ಅಂತ ಕರಿತೀವಿ. ಮತ್ತು ರಿಯಲ್ ವ್ಯಾಲ್ಯೂ ಅಂತಂದರೆ ಮಾರ್ಕೆಟ್ ವ್ಯಾಲ್ಯೂ, ಏನು ಮಾರ್ಕೆಟ್ನಲ್ಲಿ ನಿಮ್ಮ ಶೇರಿಗೆ ಸದ್ಯಕ್ಕೆ ಎಷ್ಟು ಬೆಲೆ ನಡೆದಿದೆ ಅನ್ನೋದು. ಬೇಸಿಕಲಿ ಬುಕ್ ವ್ಯಾಲ್ಯೂ ಹೆಚ್ಚಾಗಿರುತ್ತೆ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಅಂತಂದರೆ ಶೇರಿನ ಎಫಿಷಿಯನ್ಸಿ ಏನಾಗಿರುತ್ತೆ, ಕಡಿಮೆ ಆಗಿರ್ತದೆ. So let us see the symptoms of overcapitalization. ಓವರ್ಕ್ಯಾಪಿಟಲೈಸೇಷನ್ ಆಗಿದೆ ಅಂತ ನಿಮ್ಗೆ ಹೆಂಗೆ ತಿಳಿಬಹುದು ಅಂತಂದರೆ, ಲೋ ರೇಟ್ ಆಫ್ ಅರ್ನಿಂಗ್ಸ್ ದ್ಯಾನ್ ದ ಫೇರ್ ರೇಟ್ ಆಫ್ ರಿಟರ್ನ್. ನೋಡಿ, ಡೆಫಿನೆಟ್ಲಿ ಯಾವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಕಡಿಮೆ ಆಗುತ್ತೆ ಅವಾಗ ಏನನ್ಸುತ್ತೆ, ದ ಫೇರ್ ರೇಟ್ ಆಫ್ ರಿಟರ್ನ್ ಅರ್ನಿಂಗ್ಸ್ ಏನಾಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ. ದ್ಯಾನ್ ಫೇರ್ ರೇಟ್ ಆಫ್ ರಿಟರ್ನ್, ನಮಗೆ ಎಷ್ಟು ಸಿಗಬಹುದಾಗಿತ್ತು ಅದಕ್ಕಿಂತ ಕಡಿಮೆ ನಮಗೆ ಏನಾಗ್ತಾ ಇದೆ, ರಿಟರ್ನ್ ಸಿಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬಹುದಾಗಿರ್ತದೆ. ಸೊ ಓವರ್ ಕ್ಯಾಪಿಟಲೈಸೇಷನಲ್ಲಿ ಎಕ್ಸ್ಪೆಂಡಿಚರ್ ಹೆಚ್ಚಾಗಿ ಡೆಫಿನೆಟ್ಲಿ ನಿಮಗೆ ಅರ್ನಿಂಗ್ಸ್ ಏನಾಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ. ಫೇಸ್ ವ್ಯಾಲ್ಯೂ ಆಫ್ ಶೇರ್ ಈಸ್ ಮೋರ್ ದ್ಯಾನ್ ಇಟ್ಸ್ ಮಾರ್ಕೆಟ್ ವ್ಯಾಲ್ಯೂ. ಹಿಯರ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ ಇಸ್ ಮೋರ್ ದ್ಯಾನ್ ಇಟ್ಸ್ ಮಾರ್ಕೆಟ್ ವ್ಯಾಲ್ಯೂ ಮೀನ್ಸ್ ಜನರಲಿ ನೀವು ಓವರ್ ಕ್ಯಾಪಿಟಲೈಸೇಷನ್ ಆದಾಗ ನಿಮ್ಮ ಶೇರಿನ ಬೆಲೆ ನೀವು ಯಾವಾಗ ಇಶ್ಯೂ ಮಾಡಿರ್ತೀವಿ ಅದು ಹೆಚ್ಚಾಗಿರುತ್ತೆ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಯಾಕಂದರೆ ಇನ್ಇಫೆಕ್ಟಿವ್ ಯೂಸ್ ಆಫ್ ಕ್ಯಾಪಿಟಲ್ ನೀವು ಮಾಡ್ತಾ ಇರೋದ್ರಿಂದ ಆ ಒಂದು ಶೇರಿನ ಬೆಲೆ ಮಾರ್ಕೆಟಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಇದ್ದಿದ್ದ ಫೇಸ್ ವ್ಯಾಲ್ಯೂಗಿಂತ ಕಡಿಮೆ ಇರ್ತದೆ. ಬುಕ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ ಇಟ್ಸ್ ರಿಯಲ್ ವ್ಯಾಲ್ಯೂ. ಸೊ ಬುಕ್ ವ್ಯಾಲ್ಯೂ ಅಂತಂದರೆ ಯಾವ ಬೆಲೆಗೆ ನೀವು ಶೇರ್ಸನ್ನು ಇಶ್ಯೂ ಮಾಡಿರ್ತೀರೋದು ಅದು ಯಾವಾಗಲೂ ಹೆಚ್ಚಾಗಿರುತ್ತೆ ಮತ್ತು ರಿಯಲ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಇದ್ದು ಕಡಿಮೆ ಆಗಿರುತ್ತೆ. ಯಾಕೆ ಕಡಿಮೆ ಆಗುತ್ತೆ? ಡ್ಯೂ ಟು ಲೋ ಎಫಿಷಿಯನ್ಸಿ ಆಫ್ ಇನ್ವೆಸ್ಟ್ಮೆಂಟ್. ನೀವು ಹಾಕಿದಂಥ ಹಣವನ್ನು ನೀವು ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇಲ್ಲ, ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ. ಇದರಿಂದ ಖರ್ಚು ಹೆಚ್ಚಾಗ್ತಾ ಇದೆ, ರೆವಿನ್ಯೂ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಕಂಪ್ನಿ ಗುಡ್ ವಿಲ್ ಎಫೆಕ್ಟ್ ಆಗ್ತಾ ಇದೆ ಅದಕ್ಕೆ. ದೆನ್ ಲೋ ರೇಟ್ ಆಫ್ ಡಿವಿಡೆಂಡ್. ಲೋ ರೇಟ್ ಆಫ್ ಡಿವಿಡೆಂಡ್ ಈಸ್ ಜನರಲಿ ಪಾಸಿಬಲ್ ಇನ್ ಕೇಸ್ ಆಫ್ ಓವರ್ ಕ್ಯಾಪಿಟಲೈಸೇಷನ್. ನೀವು ಎಷ್ಟು ದುಡ್ಡನ್ನು ಎಷ್ಟು ಫಂಡ್ಸನ್ನು ಇನ್ವೆಸ್ಟ್ ಮಾಡ್ತೀರಿ ಬೈ ಮೀನ್ಸ್ ಆಫ್ ಶೇರ್ಸ್, ಶೇರಿನ ಮೂಲಕ ನೀವು ಹಣವನ್ನು ಇನ್ವೆಸ್ಟ್ ಮಾಡಿದಾಗ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಏನಾಗುತ್ತೆ ರೀ, ಹೆಚ್ಚಾಗ್ತವೆ. ಮತ್ತು ಅವಶ್ಯಕತೆಗಿಂತ ಹೆಚ್ಚು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಈ ರೆವಿನ್ಯೂ ಅಂತೂ ಜನ್ರೇಟ್ ಆಗಲ್ಲ ಹೆಚ್ಚು. ಸೊ ರೆವಿನ್ಯೂ ಬೀಯಿಂಗ್ ಕಾನ್ಸ್ಟೆಂಟ್, ಇಫ್ ದ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಇನ್ಕ್ರೀಸಸ್, ದ ಅರ್ನಿಂಗ್ ಪರ್ ಶೇರ್ ಆರ್ ಡಿವಿಡೆಂಡ್ ಪರ್ ಶೇರ್ ಏನಾಗುತ್ತೆ ರೀ, ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗ್ತದೆ, ಶೇರ್ ಹೋಲ್ಡರ್ಸ್ಗೆ ನುಕ್ಸಾನ ಆಗ್ತಾ ಇರ್ತದೆ. Excess capitalization. When the actual capitalization of the company exceeds more than the required capital, ಅಂದರೆ ಅವಶ್ಯಕತೆಗಿಂತ ಹೆಚ್ಚು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಒಂದು ಸಿಚುವೇಶನ್ ಓವರ್ ಕ್ಯಾಪಿಟಲೈಸೇಷನ್ ಆಗಿದೆ ಅಂತ ನೀವು ತಿಳ್ಕೊಬೇಕಾಗ್ತದೆ. ಆಪರೇಷನಲ್ ಇನ್ಎಫಿಷಿಯನ್ಸಿ. ಯಾವಾಗ ನೀವು ಅವಶ್ಯಕತೆಗಿಂತ ಹೆಚ್ಚು ದುಡ್ಡನ್ನು ಹಾಕ್ತೀರಿ ಆವಾಗ ಹಣದ ದುರ್ಬಳಕೆ ಆಗ್ತದೆ. ಹಣದ ದುರ್ಬಳಕೆಯೊಂದಿಗೆ ಎಂಪ್ಲಾಯೀಸ್ನು ಸರಿಯಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಫೇಲ್ ಆಗ್ತಾ ಇರ್ತಾರೆ. ಸೊ ಹೀಗಾಗಿ ಆಪ್ರೇಷನಲ್ ಎಫಿಷಿಯನ್ಸಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಈ ಆಪ್ರೇಷನಲ್ ಇನ್ಎಫಿಷಿಯನ್ಸಿನೂ ಒಂದು ಓವರ್ ಕ್ಯಾಪಿಟಲೈಸೇಷನನ್ನು ತೋರಿಸ್ತಾ ಇರ್ತದೆ. ಸೊ ಓವರ್ ಕ್ಯಾಪಿಟಲೈಸೇಷನ್ ಯಾಕೆ ಆಗುತ್ತೆ ಅನ್ನೋದನ್ನು ನೋಡೋಣ್ರಿ. ದಟ್ ಈಸ್ ಕಾಸಸ್ ಆಫ್ ಓವರ್ ಕ್ಯಾಪಿಟಲೈಸೇಷನ್. ಯಾಕೆ ಓವರ್ ಕ್ಯಾಪಿಟಲೈಸೇಷನ್ ಆಗಬಹುದು? ಫಸ್ಟ್ ಒನ್, ಇಶ್ಯೂ ಆಫ್ ಎಕ್ಸೆಸ್ ಶೇರ್ಸ್ ಆರ್ ಡಿಬೆಂಚರ್ಸ್. When the company collects more funds in the terms of issuing shares and debentures, ಯಾವಾಗ ಶೇರ್ಸ್ ಹೆಚ್ಚು ನಾವು ಇಶ್ಯೂ ಮಾಡ್ತೀವಿ ಆವಾಗ ದುಡ್ಡಂತೂ ಹೆಚ್ಚು ಕಲೆಕ್ಟ್ ಆಗುತ್ತೆ, ಬಟ್ ಅವಶ್ಯಕತೆಗಿಂತ ಹೆಚ್ಚಾಗಿರೋದ್ರಿಂದ ಆ ದುಡ್ಡು ಯುಟಿಲೈಸ್ ಆಗೋದಿಲ್ಲ. ಸುಮ್ಮನೆ ಆ ಒಂದು ಶೇರಿನ ಮೇಲೆ ನಾವು ಏನು ಮಾಡಬೇಕಾಗತ್ತೆ, ಖರ್ಚು ಮಾಡಬೇಕಾಗುತ್ತೆ ಬೈ ವೇ ಆಫ್ ಪೇಮೆಂಟ್ ಆಫ್ ಡಿವಿಡೆಂಡ್. ಸೊ ಕಂಪನಿಗೆ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗುತ್ತೆ, ಇನ್ಕಮ್ ರಿಮೈನಿಂಗ್ ಕಾನ್ಸ್ಟೆಂಟ್, ಕಂಪ್ನಿಗೆ ನುಕ್ಸಾನ ಆಗುವಂತಹ ಚಾನ್ಸಸ್ ಇಲ್ಲಿ ಇರ್ತವೆ. ಪ್ರಮೋಷನ್ ಡ್ಯೂರಿಂಗ್ ಇನ್ಫ್ಲೇಷನ್ ಆರ್ ಪರ್ಚೇಸ್ ಆಫ್ ಅಸೆಟ್ಸ್ ಆಟ್ ಇನ್ಫ್ಲೇಟೆಡ್ ಪ್ರೈಸ್. ಪ್ರಮೋಷನ್ ಡ್ಯೂರಿಂಗ್ ಇನ್ಫ್ಲೇಷನ್ ಕಂಡೀಷನ್ ನಿಮ್ಗೆ ಗೊತ್ತಿದೆ. ಇನ್ಫ್ಲೇಷನಲ್ಲಿ ಏನಾಗುತ್ತೆ, ಎಲ್ಲ ಬೆಲೆ ಇನ್ಕ್ರೀಸ್ ಆಗಿರುತ್ತದೆ. ಸೊ ಪ್ರಮೋಷನ್ ಮೀನ್ಸ್ ನಿಮ್ಮ ಅಡ್ವರ್ಟೈಸ್ಮೆಂಟ್ ಆಗಿರಲಿ, ಕಂಪನಿ ಶೇರ್ಗಳನ್ನು ಮಾರಾಟ ಮಾಡೋ ಟೈಮ್ಗೆ ಏನು ಪ್ರೊಸೆಸ್ ಫಾಲೋ ಮಾಡುತ್ತೆ ಅದು ರೀ. ಸೊ ಇಲ್ಲಿ ಪ್ರಮೋಷನ್ ಮಾಡೋ ಟೈಮ್ಗೆ ಏನು ಖರ್ಚು ಮಾಡ್ತೀವಿ ಅದು ಇನ್ಫ್ಲೇಷನರಿ ಕಂಡೀಷನ್ದಾಗ ಮಾಡಿದಾಗ ಆಟೋಮೆಟಿಕಲಿ ಎಕ್ಸ್ಪೆಂಡಿಚರ್ ವಿಲ್ ಬಿ ಮೋರ್ ದ್ಯಾನ್ ದ ನಾರ್ಮಲ್ ಎಕ್ಸ್ಪೆಂಡಿಚರ್. ಸೊ ಇದರಿಂದ ಏನಾಗುತ್ತೆ, ಓವರ್ ಕ್ಯಾಪಿಟಲೈಸೇಷನಲ್ಲಿ ಖರ್ಚು ಹೆಚ್ಚಾಗಿ ರೆವಿನ್ಯೂ ಕಡಿಮೆ ಆಗುತ್ತೆ. ಪರ್ಚೇಸ್ ಆಫ್ ಅಸೆಟ್ಸ್ ಅಟ್ ಇನ್ಫ್ಲೇಟೆಡ್ ಪ್ರೈಸ್. ಫಾರ್ ಎಕ್ಸಾಂಪಲ್, ಇವತ್ತು ಆ ಒಂದು ಅಸೆಟ್ 10 ಲ್ಯಾಕ್ ರುಪೀಸ್ಗೆ ಸಿಗ್ತಾಯಿದೆ, ನಾಳೆಗೆ ಇನ್ಫ್ಲೇಷನ್ ಬಂದಾಗ 20 ಲ್ಯಾಕ್ ರುಪೀಸ್ಗೆ ಸಿಗ್ತಾಯಿದೆ. ಸೊ 10 ಲ್ಯಾಕ್ ಬದಲಿ ನಾವು 20 ಲಕ್ಷಕ್ಕೆ ನಾವು ಅದನ್ನು ಅಸೆಟನ್ನು ಪರ್ಚೇಸ್ ಮಾಡಿದಾಗ ಸಿಂಪ್ಲಿ ವಿ ಆರ್ ಇನ್ವೆಸ್ಟಿಂಗ್
10 lakh rupees more in form of idle capital. ಸೊ ಇಂಥ ಸಿಚುವೇಷನಲ್ಲಿ ಓವರ್ ಕ್ಯಾಪಿಟಲೈಸೇಷನ್ ಆಗುವಂತಹ ಸಾಧ್ಯತೆ ಇರ್ತದೆ. ದೆನ್ ಹೈ ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಸಚ್ ಆಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಗಿರಬಹುದು ಅಥವಾ ಅಡ್ವರ್ಟೈಸ್ಮೆಂಟ್ ಆಗಿರಬಹುದು. ಇಂತಹ ಸಣ್ಣ ಪುಟ್ಟ ಖರ್ಚುಗಳನ್ನು ನಾವು ಸುಮ್ಮನೆ ಹೆಚ್ಚು ಖರ್ಚನ್ನು ಮಾಡಿದಾಗೂ ಸಹ ಏನಾಗುತ್ತೆ, ಓವರ್ ಕ್ಯಾಪಿಟಲೈಸೇಷನ್ ಆಗುತ್ತೆ. ಖರ್ಚು ಹೆಚ್ಚಾದಾಗ ರೆವೆನ್ಯೂ ಕಡಿಮೆ ಆಗುತ್ತೆ. ರೆವೆನ್ಯೂ ಕಡಿಮೆ ಆದರೆ ಡಿವಿಡೆಂಡ್ ಪರ್ ಶೇರ್ ಆರ್ ರಿಯಲ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ದ್ಯಾನ್ ದ ಫೇಸ್ ವ್ಯಾಲ್ಯೂ. ಸೊ ಈ ಓವರ್ ಕ್ಯಾಪಿಟಲೈಸೇಷನ್ ಆಗುತ್ತೆ ರೀ. ದೆನ್ ಓವರ್ ಎಸ್ಟಿಮೇಷನ್ ಆಫ್ ಅರ್ನಿಂಗ್ಸ್. ನಾವು ಏನು ಮಾಡ್ತೀವಿ ಯೂಶ್ವಲಿ ಅಂತಂದರೆ, ಮುಂದೆ ಅರ್ನಿಂಗ್ಸ್ ಹೆಚ್ಚಾಗಬಹುದು, ಪ್ರಾಫಿಟ್ ಹೆಚ್ಚಾಗಬಹುದು ಅನ್ನೋ ಉದ್ದೇಶದಿಂದ ನಾವು ಏನು ಮಾಡ್ತೀವಿ, ವಿ ಸ್ಟಾರ್ಟ್ ಗೋ ಆನ್ ಇನ್ಕ್ರೀಸಿಂಗ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಲೆವೆಲ್, ಇನ್ಕ್ರೀಸಿಂಗ್ ದ ಎಕ್ಸ್ಪೆಂಡಿಚರ್ಸ್. ಸೊ ಮುಂದಿನ ಯಾವಾಗಲೂ ಗ್ಯಾರಂಟಿ ಇರೋದಿಲ್ಲ. ಸೊ ನಾವು ಓವರ್ ಎಸ್ಟಿಮೇಷನ್ ಮಾಡಿದಾಗ, ಅರ್ನಿಂಗ್ಸ್ ಹೆಚ್ಚಾಗಬಹುದು ಅನ್ನೋ ಉದ್ದೇಶದಿಂದ ಮಾಡಿದಾಗ ಖರ್ಚಂತೂ ಹೆಚ್ಚಾಗುತ್ತೆ, ಬಟ್ ಅರ್ನಿಂಗ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಅಕ್ವಿಜಿಷನ್ ಆಫ್ ಇಂಟ್ಯಾಂಜಿಬಲ್ ಇನ್ ಅನ್ಪ್ರೊಡಕ್ಟಿವ್ ಅಸೆಟ್ಸ್. ಯಾವಾಗ ನೀವು ಅವಶ್ಯಕತೆ ಇಲ್ಲದಾದಂತಹ ಅಸೆಟ್ಸನ್ನು ನೀವು ಪರ್ಚೇಸ್ ಮಾಡ್ತೀರಿ, ಆವಾಗ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀರಿ, ನೀವು ಹೆಚ್ಚು ಮಾಡ್ತೀರಿ. ಅದರಿಂದ ರೆವೆನ್ಯೂ ಅಂತೂ ಜನ್ರೇಟ್ ಆಗೋದಿಲ್ಲ, ಎಕ್ಸ್ಪೆಂಡಿಚರ್ನೇ ಹೆಚ್ಚಾಗ್ತಾ ಇರ್ತದೆ. ಇದರಿಂದನೂ ನಿಮಗೆ ಓವರ್ ಕ್ಯಾಪಿಟಲೈಸೇಷನ್ ರೈಸ್ ಆಗ್ತದೆ. ಇನ್ ಅಡಿಕ್ವೇಟ್ ಡೆಪ್ರಿಸಿಯೇಷನ್. ಯಾವಾಗ ಕಂಪನಿ ಇದ್ದಿದ್ದು ಅಡಿಕ್ವೇಟ್ ಪ್ರಾವಿಷನ್ ಫಾರ್ ಡೆಪ್ರಿಸಿಯೇಷನ್ ಮಾಡೋದಿಲ್ಲ ಅಥವಾ ಅಸೆಟನ್ನ ರೀಪ್ಲೇಸ್ ಮಾಡೋದಿಲ್ಲ, ಆವಾಗ ಕಂಪನಿ ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ ರೀ. ಐ ಮೀನ್ ಅಡಿಕ್ವೇಟ್ ಡೆಪ್ರಿಸಿಯೇಷನನ್ನು ಮಾಡೋದಿಲ್ಲ. ಇದಕ್ಕಾಗಿ ಏನಾಗ್ತದೆ ಅಂತಂದರೆ ಕಂಪ್ನಿದು ಅರ್ನಿಂಗ್ಸ್ ಏನಾಗುತ್ತೆ, ಅರ್ನಿಂಗ್ ಕೆಪಾಸಿಟಿ ರೆಡ್ಯೂಸ್ ಆಗುತ್ತೆ. ಯಾಕಂದರೆ ನೋಡಿ, ನೀವು ಡೆಪ್ರಿಸಿಯೇಷನ್ನೇ ಪಾಸ್ ಮಾಡಲಿಲ್ಲ ಅಥವಾ ಅಸೆಟನ್ನು ರಿಪ್ಲೇಸ್ನೇ ಮಾಡಲಿಲ್ಲ ಅಂತಂದರೆ ಆ ಒಂದು ಪ್ರೊಡಕ್ಟಿವಿಟಿ ಏನಾಗುತ್ತೆ, ಹ್ಯಾಂಪರ್ ಆಗ್ತಾ ಇರ್ತದೆ. ಇದರಿಂದ ಕಂಪ್ನಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ಇರ್ತವೆ. ದೆನ್ ಲಿಬರಲ್ ಡಿವಿಡೆಂಡ್ ಪಾಲಿಸಿ ಅಂತಂದರೆ ಎಷ್ಟು ಪರ್ಸೆಂಟ್ ಆಫ್ ಡಿವಿಡೆಂಡ್ ಕೊಡಬೇಕು, ಹೆಚ್ಚು ಕೊಡಬೇಕು ಅಥವಾ ಕಡಿಮೆ ಕೊಡಬೇಕು. ಹೆಚ್ಚು ಕೊಟ್ಟಾಗ ಅಂದರೆ ಫ್ರೀಲಿ ಎಲ್ರಿಗೂ ಖುಷಿಯಾಗಲಿ ಅನ್ನೋ ಉದ್ದೇಶದಿಂದ ಡಿವಿಡೆಂಡ್ ಕೊಟ್ಟಾಗ ಲಿಬರಲ್ ಡಿವಿಡೆಂಡ್ ಪಾಲಿಸಿ ಅಂತ ಕರಿತೀವಿ. ಮತ್ತು ರಿಸ್ಟ್ರಿಕ್ಟೆಡ್ ಅಂತಂದರೆ ಭಾಳ ಕಡಿಮೆ ಡಿವಿಡೆಂಡನ್ನು ಹಂಚೋದನ್ನು ನಾವು ರಿಸ್ಟ್ರಿಕ್ಟೆಡ್ ಆರ್ ಕನ್ಸರ್ವೇಟಿವ್ ಡಿವಿಡೆಂಡ್ ಪಾಲಿಸಿ ಅಂತ ಕರಿತಾ ಇರ್ತೀವಿ. ಸೊ ಲಿಬರಲ್ ಡಿವಿಡೆಂಡ್ ಪಾಲಿಸಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಡಿವಿಡೆಂಡ್ ಪರ್ ಶೇರ್ ಏನು ಮಾಡ್ತೀವಿ, ಶೇರ್ ಹೋಲ್ಡರ್ಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಂಚ್ತಾ ಇರ್ತೀವಿ. ಸೊ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಹಂಚಿದಾಗ ಕಂಪನಿ ಎಮರ್ಜೆನ್ಸಿಯಲ್ಲಿ ಏನೋ ನುಕ್ಸಾನಾದಾಗ ಅದನ್ನು ಭರ್ಪಾಯಿ ಮಾಡಲಿಕ್ಕೆ ಅಲ್ಲಿ ದುಡ್ಡು ಉಳಿಯೋದಿಲ್ಲ. ಅಥವಾ ನಾವು ವೆನ್ ವಿ ಡಿಸ್ಟ್ರಿಬ್ಯೂಟ್ ಮೋರ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್, ದೆನ್ ದ ಫಂಡ್ಸ್ ಅವೈಲೇಬಲ್ ಫಾರ್ ಎಕ್ಸ್ಪಾನ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಂಪನಿ ವಿಲ್ ಬಿ ಲೆಸ್ಸರ್. ಸೊ ಇಲ್ಲಿ ಕಂಪನಿ ಓವರ್ ಕ್ಯಾಪಿಟಲೈಸ್ ಆಗುವಂತಹ ಚಾನ್ಸಸ್ ಇರ್ತವೆ. ಪೇಮೆಂಟ್ ಆಫ್ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಅಂತಂದರೆ, ಯಾವಾಗ ಲೋನ್ ಫಾರ್ಮ್ದಲ್ಲಿ ಅಥವಾ ಬಾರೋಡ್ ಕ್ಯಾಪಿಟಲ್ದಲ್ಲಿ ಫಾರ್ಮ್ದಲ್ಲಿ ನಾವು ಬಂಡವಾಳವನ್ನು ರೇಸ್ ಮಾಡಿರ್ತೀವಿ, ಆವಾಗ ನಾವು ಡೆಫಿನೆಟ್ಲಿ ವಿ ಹ್ಯಾವ್ ಟು ಮೇಕ್ ದ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಟು ದ ಔಟ್ಸೈಡ್ ಪಾರ್ಟೀಸ್. ಸೊ ಯಾವಾಗ ಹೈ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಪೇಮೆಂಟ್ ಮಾಡ್ತೀವಿ, ಖರ್ಚು ಏನಾಗುತ್ತೆ ರೀ, ಹೆಚ್ಚಾಗುತ್ತೆ. ಇನ್ಕಮ್ ರಿಮೇನಿಂಗ್ ಕಾನ್ಸ್ಟೆಂಟ್ ಅಥವಾ ಇನ್ಕಮ್ ಇಲ್ಲವೇ ಇಲ್ಲ, ಖರ್ಚು ನೀವು ಹೆಚ್ಚು ಮಾಡಿದಾಗ ಆಟೋಮೆಟಿಕಲಿ ಎಕ್ಸ್ಪೆಂಡಿಚರ್ ಹೆಚ್ಚಾಗಿ ರೆವೆನ್ಯೂ ಕಡಿಮೆ ಆಗುತ್ತೆ ರೀ. ರೆವೆನ್ಯೂ ಕಡಿಮೆ ಆಗೋದ್ರಿಂದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಏನಾಗುತ್ತೆ, ಕಡಿಮೆ ಆಗ್ತದೆ. ಹೈ ಟ್ಯಾಕ್ಸೇಷನಲ್ಲಿ ನಾವು ಟ್ಯಾಕ್ಸನ್ನು ಹೆಚ್ಚು ಪೇಮೆಂಟ್ ಮಾಡಿದಾಗ, ಹೈ ಟ್ಯಾಕ್ಸೇಷನಲ್ಲಿ ನಾವು ಹೈ ರೇಟ್ ಆಫ್ ಟ್ಯಾಕ್ಸ್ ಪೇಮೆಂಟ್ ಗೌರ್ಮೆಂಟಿಗೆ ನಾವು ಪೇಮೆಂಟ್ ಮಾಡ್ತಾ ಇರ್ತೀವಿ. ಇಲ್ಲೇನಾಗುತ್ತೆ ಅಂತಂದರೆ ಡಿವಿಡೆಂಡ್ ಪರ್ ಶೇರ್ ನೀವು ಈಗಾಗಲೇ ನೋಡಿದ್ದೀರಿ. ಯಾವಾಗಲೂ ನಾವು ಪ್ರಾಫಿಟ್ನಲ್ಲಿ ಮೊದಲು ಟ್ಯಾಕ್ಸನ್ನು ಪೇಮೆಂಟ್ ಮಾಡ್ತೀವಿ, ಆಮೇಲೆ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡ್ತೀವಿ. ಉಳಿದಂಥ ಅಮೌಂಟನ್ನು ನಾವು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ಗೆ ಹಂಚಿ ನಾವು ಡಿವಿಡೆಂಡನ್ನು ಪೇಮೆಂಟ್ ಮಾಡ್ತಾ ಇರ್ತೀವಿ. ಸೊ ವೆನ್ ವಿ ಪೇ ಹೈಯರ್ ರೇಟ್ ಆಫ್ ಟ್ಯಾಕ್ಸ್ ಟು ದ ಗೌರ್ಮೆಂಟ್, ಡೆಫಿನೆಟ್ಲಿ ದ ರೆವೆನ್ಯೂ ವಿಲ್ ಡಿಕ್ರೀಸ್ ಫಾರ್ ದ ಪೇಮೆಂಟ್ ಆಫ್ ಡಿವಿಡೆಂಡ್. ಸೊ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಏನಾಗುತ್ತೆ ರೀ, ಕಡಿಮೆ ಆಗ್ತದೆ. ಸೊ ದೀಸ್ ಆರ್ ದ ಕಾಸಸ್ ಆಫ್ ಓವರ್ ಕ್ಯಾಪಿಟಲೈಸೇಷನ್. ಲೆಟ್ ಅಸ್ ಸಿ, ಈ ಓವರ್ ಕ್ಯಾಪಿಟಲೈಸೇಷನಿಂದ ಕಂಪನಿಗೆ ಬೆನಿಫಿಟ್ ಇರುತ್ತೋ ಅಥವಾ ತೊಂದರೆ ಆಗಿರುತ್ತೆ. ಕೆಲವೊಂದು ಬೆನಿಫಿಟ್ಸ್ ಇರ್ತವೆ, ಬಟ್ ತೊಂದರೆಯೂ ಸಹ ಇದ್ದೇ ಇರುತ್ತೆ. ಏನು ಅಡ್ವಾಂಟೇಜ್ ಅಂತಂದರೆ, ಯಾವಾಗ ಅವಶ್ಯಕತೆಗಿಂತ ಹೆಚ್ಚು ನಾವು ಹಣವನ್ನು ಹಾಕ್ತೀವಲ್ಲ, ಆವಾಗ ಇಟ್ ಪ್ರೊವೈಡ್ಸ್ ಅಡಿಕ್ವೇಟ್ ಕ್ಯಾಪಿಟಲ್ ಎಟ್ ಎನಿ ಟೈಮ್ ವಿಚ್ ಹೆಲ್ಪ್ಸ್ ಇನ್ ಬಿಸ್ನೆಸ್ ಕ್ಯಾರಿಯಿಂಗ್ ಆ್ಯಕ್ಟಿವಿಟೀಸ್ ಸ್ಮೂತ್ಲಿ. ಮೀನ್ಸ್ ಹಿಯರ್ ನಿಮಗೆ ಅವಶ್ಯಕತೆಗಿಂತ ಹೆಚ್ಚು ಹಣ ನಿಮ್ಮ ಹತ್ರ ಇದ್ದಾಗ ನೀವು ಯಾವ ಬೇಕಾದಂತಹ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಸ್ಮೂತ್ಲಿ ಪರ್ಫಾರ್ಮ್ ಮಾಡಬಹುದಾಗಿರ್ತದೆ. ಇದೊಂದು ಫ್ಲೆಕ್ಸಿಬಿಲಿಟಿ ಫೆಸಿಲಿಟಿ ಅವೈಲೇಬಲ್ ಇರ್ತದೆ. ಇಟ್ ಹೆಲ್ಪ್ಸ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಡೈವರ್ಸಿಫಿಕೇಷನ್ ಆಫ್ ಬಿಸ್ನೆಸ್. ನಮ್ಮ ಕಡೆ ಹೆಚ್ಚು ಹಣವಿದ್ದಾಗ ನಾವು ಕಂಪನಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಿ
ಕಂಪನಿ ಡೈವರ್ಸಿಫೈ ಮಾಡ್ಬೋದು ಅಥವಾ ಕಂಪನಿಯನ್ನು ನಾವು ಎಕ್ಸ್ಪಾಂಡ್ ಮಾಡಬಹುದಾಗಿರ್ತದೆ. ಅಥವಾ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಎಂಪ್ಲಾಯಿ ಮೊರಾಲ್. ಯಾವಾಗ ಕಂಪನಿಯಲ್ಲಿ ದುಡ್ಡು ಹೆಚ್ಚು ಸರ್ಕ್ಯುಲೇಟ್ ಆಗುತ್ತೆ, ಐ ಮೀನ್ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗ್ತವೆ. ಸೊ ಎಂಪ್ಲಾಯಿ ಸ್ಟಾರ್ಟ್ ಗೆಟಿಂಗ್ ಸ್ಯಾಟಿಸ್ಫೈಡ್ ವಿತ್ ದರ್ ವರ್ಕ್. ಸೊ ಇದು ಸಹ ಪಾಸಿಬಲ್ ಆಗಿರುತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಫ್ಲೆಕ್ಸಿಬಿಲಿಟಿ ಇನ್ ಬಿಸ್ನೆಸ್ ಆಪ್ರೇಷನ್ಸ್. ಹಣವಿದ್ದಾಗ ನಾವು ಯಾವಾಗ ಬೇಕಾದವಾಗ ಡಿಸಿಷನ್ಸನ್ನು ಚೇಂಜ್ ಮಾಡಬಹುದು, ಹಣವನ್ನು ಹೆಚ್ಚು ಇನ್ವೆಸ್ಟ್ ಮಾಡಬಹುದು, ಅಥವಾ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಸ್ಪೆಂಡ್ ಮಾಡಬಹುದಾಗಿರ್ತದೆ. ಸೊ ಇದರಿಂದ ಕಂಪ್ನಿಯಲ್ಲಿ ಫ್ಲೆಕ್ಸಿಬಿಲಿಟಿ ಆಗುತ್ತೆ. ಬಟ್ ಇದರಿಂದ ಫೈದೆಗಿಂತಲೂ ಹೆಚ್ಚು ತೊಂದರೆಗಳು ಆಗುವಂತಹ ಸಾಧ್ಯತೆಗಳಿರ್ತವೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಡಿಮೆರಿಟ್ಸ್ ಆರ್ ಇಫೆಕ್ಟ್ ಆಫ್ ಓವರ್ ಕ್ಯಾಪಿಟಲೈಸೇಷನ್. ಯಾರು ಓವರ್ ಕ್ಯಾಪಿಟಲೈಸೇಷನ್ದಿಂದ ವೇರಿಯಸ್ ಪಾರ್ಟೀಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರ್ತದೆ. ಅದರೊಳಗೆ ವೇರಿಯಸ್ ಪಾರ್ಟೀಸ್ ಅಂತಂದರೆ ಕಂಪನೀಸ್ ಆಗಿರಬಹುದು, ಶೇರ್ ಹೋಲ್ಡರ್ಸ್ ಆಗಿರಬಹುದು, ಸೊಸೈಟಿ ಆಗಿರಬಹುದು, ಅಥವಾ ವರ್ಕರ್ಸ್ ಆಗಿರಬಹುದು. ಇವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರ್ತದೆ. ಲೆಟ್ ಅಸ್ ಸಿ ದ ಇಫೆಕ್ಟ್ ಆನ್ ದ ಕಂಪನಿ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಲಾಸ್ ಆಫ್ ಗುಡ್ವಿಲ್ ಯಾಕೆ ಲಾಸ್ ಆಗುತ್ತೆ ನೋಡ್ರಿ. ಯಾವಾಗ ಅರ್ನಿಂಗ್ ಪರ್ ಶೇರ್ ಕಡಿಮೆ ಆಗುತ್ತೆ ರೀ, ಅಥವಾ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕಡಿಮೆ ಆಗುತ್ತದೆ, ಆವಾಗ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ತನ್ನ ಕಾನ್ಫಿಡೆನ್ಸನ್ನು ಲೂಸ್ ಮಾಡ್ಕೊಳ್ತಾರೆ. ಐ ಮೀನ್ ಹೋಪ್ಸನ್ನು ಕಳ್ಕೊಂಡ್ಬಿಡ್ತಾರೆ. ಇದರಿಂದ ಏನಾಗ್ತದೆ ಅಂತಂದರೆ ಕಂಪ್ನಿ ಗುಡ್ವಿಲ್ ಏನಾಗುತ್ತೆ, ಲಾಸ್ ಐ ಮೀನ್ ರೆಡ್ಯೂಸ್ ಆಗಿರ್ತದೆ. ಸೆಕೆಂಡ್ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಲೋ ರೇಟ್ ಆಫ್ ಅರ್ನಿಂಗ್ಸ್. ಇನ್ವೆಸ್ಟ್ಮೆಂಟ್ ಅಂತೂ ನಾವು ಹೆಚ್ಚು ಮಾಡ್ತಾ ಇದ್ದೀವಿ, ಖರ್ಚಂತೂ ಹೆಚ್ಚಾಗ್ತಾ ಇದೆ, ಬಟ್ ರೇಟ್ ಆಫ್ ಅರ್ನಿಂಗ್ಸ್ ಏನಾಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ. ಇದರಿಂದನೂ ಸಹ ಕಂಪ್ನಿಗೆ ನುಕ್ಸಾನ ಆಗುವಂತಹ ಚಾನ್ಸಸ್ ಇರ್ತವೆ. ಲೋ ರೇಟ್ ಆಫ್ ಡಿವಿಡೆಂಡ್ ನಾವು ಕೊಡ್ತಾ ಇರ್ತೀವಿ. ಓವರ್ ಕ್ಯಾಪಿಟಲೈಸೇಷನಲ್ಲಿ ಅರ್ನಿಂಗ್ಸ್ ಕಡಿಮೆ ಇರೋದ್ರಿಂದ ರೇಟ್ ಆಫ್ ಡಿವಿಡೆಂಡ್ ಏನಾಗ್ತದೆ, ಕಡಿಮೆ ಆಗ್ತದೆ. ಇದರಿಂದ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ ಡಿಸ್ಸ್ಯಾಟಿಸ್ಫೈ ಆಗುವಂತಹ ಪಾಸಿಬಿಲಿಟಿ ಇರ್ತದೆ. ದೆನ್ ಲಾಸ್ ಆಫ್ ಮಾರ್ಕೆಟ್ ವೆನ್ ದ earnings per share is lesser, market value of share is less. ಆವಾಗ ನಾವು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟಲ್ಲಿ ಸಸ್ಟೈನ್ ಆಗಲಿಕ್ಕೆ ಪಾಸಿಬಲ್ ಆಗಂಗಿಲ್ಲ. ಇಂಥ ಟೈಮಿಗೆ ಗುಡ್ವಿಲ್ನು ಕಳೆದ್ಬಿಟ್ಟು ಹೋಗ್ತದೆ. ಇದರಿಂದ ಕಂಪ್ನಿಗೆ ಟೋಟಲ್ ಲಾಸನ್ನು ಫೇಸ್ ಮಾಡುವಂತಹ ಪರಿಸ್ಥಿತಿ ಬರ್ತದೆ. ದೆನ್ ನೆಕ್ಸ್ಟ್ ಇಫೆಕ್ಟ್ ಏನಂತಂದರೆ ಫಾಲ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಓವರ್ ಕ್ಯಾಪಿಟಲೈಸೇಷನ್ದಿಂದ ಅರ್ನಿಂಗ್ಸ್ ಡಿಕ್ರೀಸ್ ಆಗ್ತವೆ. ಅರ್ನಿಂಗ್ ಡಿಕ್ರೀಸ್ ಆದಾಗ ಡಿವಿಡೆಂಡ್ ಪರ್ ಶೇರ್ ಏನಾಗುತ್ತೆ ರೀ, ಅದು ಸಹ ಕಡಿಮೆ ಆಗ್ತದೆ. ಸೊ ಯಾವಾಗ ಡಿವಿಡೆಂಡ್ ಪರ್ ಶೇರ್ ಕಡಿಮೆ ಆಗುತ್ತದಲ್ಲ, ಆವಾಗ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತಾ ಇರ್ತದೆ. ಇದು ಕಂಪ್ನಿಗೆ ನೆಗೆಟಿವ್ ಸೈನ್ ಆಗಿರುತ್ತೆ ಫಾರ್ ದೇರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ದೆನ್ ಡಿಫಿಕಲ್ಟಿ ಇನ್ ಆಬ್ಟೇನಿಂಗ್ ಫರ್ದರ್ ಕ್ಯಾಪಿಟಲ್. ಕಂಪ್ನಿ ಲಾಸ್ ಮೇಕಿಂಗ್ನಲ್ಲಿ ಹೊರಟಿದೆ, ಗುಡ್ವಿಲ್ ಕಡಿಮೆ ಆಗಿದೆ, ಶೇರ್ ಹೋಲ್ಡರ್ಸ್ನು ಡಿಸ್ಸ್ಯಾಟಿಸ್ಫೈ ಆದಾಗ ಕಂಪ್ನಿ ಇದ್ದಿದ್ದ ಮಾರ್ಕೆಟಲ್ಲಿ ಫರ್ದರ್ ಕ್ಯಾಪಿಟಲನ್ನು ರೇಸ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ಇದು ಅಪ್ರೋಚ್ ಮಾಡಿದ್ರೂ ಡಿಫ್ರೆಂಟ್ ಪಾರ್ಟೀಸ್ಗೆ ಲೋನ್ ರೇಸ್ ಮಾಡಲಿಕ್ಕೆ ಅಪ್ರೋಚ್ ಮಾಡಿದ್ರೂ ಅವ್ರಿಗೆ ಲೋನ್ ಕೊಡೋದಿಲ್ಲ. ಯಾಕಂದರೆ ಕಂಪ್ನಿ ಲಾಸ್ ಮೇಕಿಂಗ್ ಯೂನಿಟ್ನಲ್ಲಿ ಕನ್ವರ್ಟ್ ಆಗಿರ್ತದೆ ಆಲ್ರೆಡಿ. ದೆನ್ ಡಿಕ್ಲೈನ್ ಇನ್ ಎಫಿಷಿಯನ್ಸಿ ಆಫ್ ದ ಕಂಪನಿ. ಇಲ್ಲಿ ಮಾರ್ಕೆಟ್ ಶೇರ್ ಕಡಿಮೆ ಆಗಿದೆ, ಅರ್ನಿಂಗ್ಸ್ ಕಡಿಮೆ ಆಗಿದ್ದಾವೆ, ಗುಡ್ವಿಲ್ ಕಡಿಮೆ ಆಗಿದೆ, ಕಂಪ್ನಿಯಲ್ಲಿ ಸಫಿಷಿಯೆಂಟ್ ಫಂಡ್ಸ್ ಉಳಿದಿಲ್ಲ. ಇಂಥ ಟೈಮ್ಗೆ ಏನಾಗುತ್ತೆ ಅಂತಂದರೆ ಟೋಟಲ್ ಎಫಿಷಿಯನ್ಸಿ ಇದ್ದಿದ್ದು ಹ್ಯಾಂಪರ್ ಆಗ್ತಾ ಇರ್ತದೆ. ದೆನ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ನು ಪಾಸಿಬಲ್ ಇದೆ. ಜನರಲಿ ಓವರ್ ಕ್ಯಾಪಿಟಲೈಸೇಷನ್ ಆದಾಗ ಎಂಪ್ಲಾಯಿ ಮೊರಾಲ್ ಆಗಿರಲಿ ಅಥವಾ ಶೇರ್ ಹೋಲ್ಡರ್ಸದ್ದು ಗುಡ್ವಿಲ್ ಅಥವಾ ಶೇರ್ ಹೋಲ್ಡರ್ಸದ್ದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನಾಗಿರ್ತದೆ, ಕಾನ್ಫಿಡೆನ್ಸ್ ಲೆವೆಲ್ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಅದನ್ನು ಗೇನ್ ಮಾಡಲಿಕ್ಕೆ ಕಂಪ್ನಿ ಒಮ್ಮೊಮ್ಮೆ ಅಕೌಂಟ್ಸ್ ಮ್ಯಾನಿಪುಲೇಟ್ ಮಾಡಿ ಸ್ಟೇಟ್ಮೆಂಟ್ಸಲ್ಲಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಪ್ರಾಫಿಟ್ಸನ್ನು ಹೆಚ್ಚು ಮಾಡಿ ತೋರಿಸುವಂತಹ ಅಥವಾ ವಿಂಡೋ ಡ್ರೆಸ್ಸಿಂಗ್ ಮಾಡುವಂತಹ ಪಾಸಿಬಿಲಿಟಿ ಇಲ್ಲಿ ಹೆಚ್ಚಾಗಿರ್ತದೆ. ಇದರಿಂದ ನೋಡಿ, ಪ್ರಾಫಿಟ್ ನಾವು ಸುಮ್ಮನೆ ಹೆಚ್ಚು ಮಾಡಿ ತೋರಿಸಿದಾಗ ನಾವೇನು ಮಾಡ್ಬೇಕು ರೀ, ಡಿವಿಡೆಂಡನ್ನು ಸಹ ಪೇಮೆಂಟ್ ಮಾಡಬೇಕಾಗ್ತದೆ ಹೆಚ್ಚು. ಸೊ ಡಿವಿಡೆಂಡನ್ನು ಹೆಚ್ಚು ಪೇಮೆಂಟ್ ಮಾಡಬೇಕಂತಂದರೆ ಕಂಪನಿ ಇದ್ದಿದ್ದು ಅಗೇನ್ ಫರ್ದರ್ ಕ್ಯಾಪಿಟಲನ್ನು ರೇಸ್ ಮಾಡಬೇಕು ಅಥವಾ ಮೋರ್ ಎಕ್ಸ್ಪೆಂಡಿಚರನ್ನು ಬಿಯರ್ ಮಾಡಬೇಕಾಗ್ತದೆ. ದೆನ್ ಫೋರ್ಸ್ ಟು ಅಡಾಪ್ಟ್ ರೀಕನ್ಸ್ಟ್ರಕ್ಷನ್ ಸ್ಕೀಮ್ಸ್. ಕಂಪ್ನಿ ಇದ್ದಿದ್ದು ಯಾವಾಗ ಲಾಸ್ ಮೇಕಿಂಗ್ ಯೂನಿಟಲ್ಲಿ ಕನ್ವರ್ಟ್ ಆಗುತ್ತೆ, ಆವಾಗ ರೀಕನ್ಸ್ಟ್ರಕ್ಷನ್ ಆರ್ ರೀಆರ್ಗನೈಜೇಷನ್ ಸ್ಕೀಮ್ಸನ್ನು ಅಡಾಪ್ಟ್ ಮಾಡಬೇಕಾಗ್ತದೆ. ಈ ರೀಕನ್ಸ್ಟ್ರಕ್ಷನ್ ಅಥವಾ ರೀಆರ್ಗನೈಜೇಷನಲ್ಲಿ ನಾವೇನು ಮಾಡ್ತೀವಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಚೇಂಜ್ ಮಾಡ್ತೀವಿ, ಅಥವಾ ಟೋಟಲ್ ಕ್ಯಾಪಿಟಲ್ ಅಥವಾ ನಂಬರ್ ಆಫ್ ಶೇರ್ಸ್ ಅಥವಾ ಅಮೌಂಟ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸನ್ನು ನಾವು ಆಟೋಮೆಟಿಕಲಿ ಚೇಂಜ್ ಮಾಡ್ತಾ ಇರ್ತೀವಿ. ಇದು ಅಷ್ಟು ಸುಲಭ ಇರೋಲ್ಲ. ಅದನ್ನು ನಾವೇನು ಮಾಡಬೇಕು, ವೇರಿಯಸ್ ಲಾಸನ್ನು ಫಾಲೋ ಮಾಡಿ ವೇರಿಯಸ್ ಕಾಂಪ್ಲಿಕೇಶನ್ಸ್, ಲಾಟ್ ಆಫ್ ಡಿಫಿಕಲ್ಟೀಸನ್ನು ಫೇಸ್ ಮಾಡಬೇಕಾಗ್ತದೆ. ಸೊ ಇದರಿಂದ ಕಂಪ್ನಿ ರೆಪ್ಯುಟೇಷನ್ನು ಕಡಿಮೆ ಆಗುವಂತಹ ಸಾಧ್ಯತೆಗಳಿರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಇಟ್ ಮೇ ಆಲ್ಸೋ ಲೀಡ್ ಟು ಲಿಕ್ವಿಡೇಷನ್ ಆಫ್ ದ ಕಂಪನಿ. ಯಾವಾಗ ರೀಕನ್ಸ್ಟ್ರಕ್ಷನ್ ರೀಆರ್ಗನೈಜೇಷನ್ ಸ್ಕೀಮ್ಸ್ ಫೇಲ್ ಆಗ್ತಾವೋ ಆವಾಗ ನಾವು ಆಟೋಮೆಟಿಕಲಿ ಕಂಪನಿ
ಕಂಪ್ನಿಯನ್ನು ಲಿಕ್ವಿಡೇಷನ್ ಪ್ರೋಸೆಸ್ಗೆ ತೊಗೊಂಡು ಹೋಗಲೇಬೇಕಾಗ್ತದೆ. ಇದು ಜನರಲಿ ನಾವು ನೋಡಿದಾಗ ಓವರ್ ಕ್ಯಾಪಿಟಲೈಸೇಷನ್ ಬೆನಿಫಿಟ್ಸ್ ಕಡಿಮೆ, ಡಿಫಿಕಲ್ಟೀಸ್ ಹೆಚ್ಚಾಗಿರ್ತವೆ. ಸೊ ಅವಶ್ಯಕತೆಗಿಂತ ಹೆಚ್ಚು ಬಂಡವಾಳವನ್ನು ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡಬಾರ್ದಾಗಿರ್ತದೆ. ನೆಕ್ಸ್ಟ್ ಸಿ ದ ಇಫೆಕ್ಟ್ಸ್ ಆನ್ ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಆರ್ ದ ಮೇನ್ ಪಿಲ್ಲರ್ಸ್ ಆಫ್ ದ ಕಂಪನಿ. ಅವರಿದ್ರೇ ಕಂಪ್ನಿಗೆ ಪ್ರಾಫಿಟ್ ಇರ್ತದೆ. ಸೊ ಅವ್ರ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ ನೋಡಿ, ಲೋ ರೇಟ್ ಆಫ್ ಡಿವಿಡೆಂಡ್. ಅರ್ನಿಂಗ್ಸ್ ಕಡಿಮೆ ಇರೋದ್ರಿಂದ ಶೇರ್ ಹೋಲ್ಡರ್ಸ್ಗೆ ಲೋ ರೇಟ್ ಆಫ್ ಡಿವಿಡೆಂಡ್ ಪಾಸಿಬಲ್ ಇರ್ತದೆ. ಇಲ್ಲಿ ಲೋ ರೇಟ್ ಆಫ್ ಡಿವಿಡೆಂಡ್ ಏನು ಮಾಡ್ತದೆ, ಅವರ ಕಾನ್ಫಿಡೆನ್ಸ್ ಲೆವೆಲನ್ನು ಡಿಕ್ರೀಸ್ ಮಾಡ್ತದೆ. ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಶೇರ್ಸ್. ಜನರಲಿ ವೆನ್ ದ ಅರ್ನಿಂಗ್ಸ್ ಡಿಕ್ರೀಸ್, ದ ಡಿವಿಡೆಂಡ್ ಪರ್ ಶೇರ್ ಆಲ್ಸೋ ಡಿಕ್ರೀಸಸ್. ಸೊ ಇದರಿಂದ ಏನಾಗ್ತದೆ ಅಂತಂದರೆ ಅವರ ವ್ಯಾಲ್ಯೂ ಆಫ್ ಶೇರ್ಸ್ನಲ್ಲಿ ಅಥವಾ ದೇರ್ ಇನ್ವೆಸ್ಟ್ಮೆಂಟ್ ಲೆವೆಲ್ಸಲ್ಲಿ ಡಿಕ್ರೀಸ್ ಆಗುವಂತಹ ಚಾನ್ಸಸ್ ಇರ್ತವೆ. ದೆನ್ ಲಾಸ್ ಆಫ್ ರಿಆರ್ಗನೈಜೇಷನ್ ಆಫ್ ಕ್ಯಾಪಿಟಲ್. ಯಾವಾಗ ಕಂಪನಿ ರಿಆರ್ಗನೈಜೇಷನ್ ಮಾಡಲಿಕ್ಕೆ ಹೋಗುತ್ತೆ ಅಥವಾ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೋಗುತ್ತಲ್ಲ, ಆವಾಗ ಕಂಪನಿದು ಬಂಡವಾಳ ಲಾಸ್ನಲ್ಲಿ ಹೋಗಬಹುದಾಗಿರ್ತದೆ. ಆವಾಗ ಇದು ಬಂಡವಾಳ ಯಾರ್ದಿರುತ್ತೆ, ಶೇರ್ ಹೋಲ್ಡರ್ಸ್ದಿರುತ್ತೆ. ಮೇನ್ ತೊಂದರೆ ಯಾರಿಗಾಗುತ್ತೆ, ಶೇರ್ ಹೋಲ್ಡರ್ಸ್ಗೆ ಆಗ್ತಾ ಇರ್ತದೆ. ಲ್ಯಾಕ್ ಆಫ್ ಡಿಮ್ಯಾಂಡ್ ಫಾರ್ ದ ಶೇರ್ಸ್. ಇಲ್ಲಿ ಶೇರ್ ಹೋಲ್ಡರ್ಸು ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದ್ರಿಂದ ಆ ಒಂದು ಕಾನ್ಫಿಡೆನ್ಸನ್ನು ಅವ್ರು ಕಳ್ಕೊಂಡ್ಬಿಡ್ತಾರೆ ಆ ಶೇರ್ನಲ್ಲಿ. ಇದರಿಂದ ದ ಡಿಮ್ಯಾಂಡ್ ಫಾರ್ ದ ಶೇರ್ಸ್ ಏನಾಗುತ್ತೆ, ಕಡಿಮೆ ಆಗ್ತದೆ. ಡಿಮ್ಯಾಂಡ್ ಕಡಿಮೆ ಇದ್ದಾಗ ಆಟೋಮೆಟಿಕಲಿ ವ್ಯಾಲ್ಯೂ ಆಫ್ ಶೇರ್ಸ್ನು ಡೆಫಿನೆಟ್ಲಿ ಕಡಿಮೆ ಇರ್ತದೆ. ನೋ ವ್ಯಾಲ್ಯೂ ಫಾರ್ ಶೇರ್ಸ್ ಅಂದರೆ ಡಿಮ್ಯಾಂಡ್ ಕಡಿಮೆ ಇರೋದರಿಂದ ನಿಮ್ಮ ಶೇರಿನ ಬೆಲೆಗೆ ಅಥವಾ ಶೇರಿಗೆ ಯಾವುದೇ ರೀತಿಯ ಬೇಡಿಕೆ ಇರೋದಿಲ್ಲ. ಇನ್ಕ್ರೀಸ್ಡ್ ಸ್ಪೆಕ್ಯುಲೇಟಿವ್ ಟ್ರೆಂಡ್ಸ್. ಆ್ಯಸ್ ಯು ನೋ, ವೆನೆವರ್ ದ ಪ್ರೈಸಸ್ ಆಫ್ ಶೇರ್ಸ್ ವಿಲ್ ಕಮ್ ಡೌನ್, ಭಾಳ ಕಡಿಮೆ ಬೆಲೆಗೆ ಬಂದಿರ್ತವೆ ಶೇರ್ಗಳು, ಆವಾಗ ಸ್ಪೆಕ್ಯುಲೇಟಿವ್ ಆ್ಯಕ್ಟಿವಿಟೀಸ್ ಅಥವಾ ಬುಲ್ ಬಿಯರ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಏನಾಗ್ತವೆ, ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತವೆ. ಸೊ ಇಲ್ಲಿ ರಿಯಲ್ ಇನ್ವೆಸ್ಟರ್ಸಿಗೆ ತೊಂದರೆ ಆಗ್ತದೆ. ಯಾರ ಕಡೆಗೆ ಹೆಚ್ಚು ಬಂಡವಾಳ ಇರ್ತದೆ ಅವರು ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚು ಶೇರ್ಗಳನ್ನು ಖರೀದಿ ಮಾಡಬಹುದು. ಆದರೆ ರಿಯಲ್ ಇನ್ವೆಸ್ಟರ್ ಸ್ಮಾಲ್ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ, ಅವ್ರಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಿರ್ತವೆ. ದೆನ್ ಲೆಟ್ ಅಸ್ ಸಿ ದ ಇಫೆಕ್ಟ್ಸ್ ಆನ್ ದ ಸೊಸೈಟಿ. ಇನ್ ಕಾಮನ್ ಸಮಾಜದ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ ಹೆಚ್ಚು ಓವರ್ ಕ್ಯಾಪಿಟಲೈಸೇಷನ್ ಮಾಡೋದ್ರಿಂದ ಅಂತಂದರೆ, ಲಾಸ್ ಟು ಕನ್ಸ್ಯೂಮರ್ಸಿಗೆ ಏನು ಲಾಸ್ ಆಗ್ತದೆ ಅಂತಂದ್ರೆ ನೋಡ್ರಿ, ಯಾವಾಗ ಅರ್ನಿಂಗ್ಸ್ ಕಡಿಮೆ ಆಗ್ತವೆ, ಡಿವಿಡೆಂಡ್ ಪರ್ ಶೇರ್ ಕಡಿಮೆ ಆಗ್ತದೆ, ಕಂಪ್ನಿದು ಪ್ರಾಫಿಟಬಿಲಿಟಿ ಕಡಿಮೆ ಆಗ್ತದೆ, ಆವಾಗ ಕಂಪ್ನಿ ಏನು ಮಾಡ್ಬೋದು ರೀ, ಅರ್ನಿಂಗ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ವಸ್ತುಗಳ ಬೆಲೆಯನ್ನು ಇನ್ಕ್ರೀಸ್ ಮಾಡಬಹುದಾಗಿರ್ತದೆ. ಇಟ್ ಕ್ಯಾನ್ ರೈಸ್ ದ ಪ್ರೈಸ್ ಆಫ್ ಪ್ರಾಡಕ್ಟ್ಸ್. ಸೊ ಇದರಿಂದ ಏನಾಗ್ತದೆ, ಕನ್ಸ್ಯೂಮರ್ಸ್ಗೆ ಸಫರ್ ಆಗುವ ಪಾಸಿಬಿಲಿಟಿ ಬರ್ತದೆ. ಯಾಕಂದರೆ ಕಡಿಮೆ ಬೆಲೆಗೆ ಸಿಗುವಂತಹ ವಸ್ತುವನ್ನು ಹೆಚ್ಚು ಬೆಲೆ ಕೊಟ್ಟವರು ಖರೀದಿ ಮಾಡಬೇಕಾಗ್ತದೆ. ಇದಕ್ಕೆ ಕನ್ಸ್ಯೂಮರ್ಸ್ಗೆ ಸಹ ಲಾಸ್ ಆಗುವಂತಹ ಚಾನ್ಸಸ್ ಇರ್ತವೆ. ಮಿಸ್ಯುಟಿಲೈಸೇಷನ್ ಆಫ್ ದ ರಿಸೋರ್ಸಸ್ ಆಫ್ ದ ಕಂಪನಿ. ಇಲ್ಲಿ ಓವರ್ ಕ್ಯಾಪಿಟಲೈಸೇಷನಿಂದ ವೇಸ್ಟೇಜ್ ಆಫ್ ರಿಸೋರ್ಸ್ ಆರ್ ಮಿಸ್ಯುಟಿಲೈಸೇಷನ್ ಆರ್ ಓವರ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಆಗುವಂತಹ ಚಾನ್ಸಸ್ ಇರ್ತವೆ. ಸೊಸೈಟಿನಲ್ಲಿರುವಂಥ ರಿಸೋರ್ಸಸ್ ಲೈಕ್ ಕ್ಯಾಪಿಟಲ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಇವೆಲ್ಲನೇ ಓವರ್ ಯುಟಿಲೈಸ್ ಆಗುವಂತಹ ಪಾಸಿಬಿಲಿಟಿ ಇರ್ತದೆ. ದೆನ್ ಗ್ಯಾಮ್ಲಿಂಗ್ ಆರ್ ಸ್ಪೆಕ್ಯುಲೇಷನ್ ಇನ್ ಶೇರ್ಸ್ ಈಸ್ ಪಾಸಿಬಲ್ ಡ್ಯೂ ಟು ಓವರ್ ಕ್ಯಾಪಿಟಲೈಸೇಷನ್. ಯಾವಾಗ ಓವರ್ ಕ್ಯಾಪಿಟಲೈಸೇಷನ್ ಆಗುತ್ತದೆ ಆವಾಗ ಷೇರುಗಳಲ್ಲಿ ಗ್ಯಾಂಬ್ಲಿಂಗ್ ಆ್ಯಕ್ಟಿವಿಟಿ ಏನಾಗ್ತದೆ, ಹೆಚ್ಚಾಗುವಂತಹ ಸಾಧ್ಯತೆಗಳಿರ್ತವೆ. ದೆನ್ ಲಾಸ್ ಆಫ್ ಕಾನ್ಫಿಡೆನ್ಸ್ ಆಫ್ ಇನ್ವೆಸ್ಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್. ಇಲ್ಲಿ ಓವರ್ ಕ್ಯಾಪಿಟಲೈಸೇಷನ್ದಿಂದ ಯಾರ್ಯಾರು ಕಂಪನಿಗೆ ಹಣವನ್ನು ಕೊಟ್ಟಿರ್ತಾರೋ ಅವರು ಕಾನ್ಫಿಡೆನ್ಸ್ ಏನಾಗುತ್ತೆ, ಕಡಿಮೆ ಆಗ್ತದೆ. ಯಾಕಂದರೆ ಮಾರ್ಕೆಟ್ ವ್ಯಾಲ್ಯೂ ಅವರಿಗೆ ಪ್ರಾಫಿಟಬಿಲಿಟಿ ಕಡಿಮೆ ಆಗೋದ್ರಿಂದ ಅವರು ಮತ್ತಷ್ಟು ಬಂಡವಾಳವನ್ನು ಹೂಡಲಿಕ್ಕೆ ಕಂಪ್ನಿಗೆ ಮುಂದೆ ಬರೋದಿಲ್ಲ. ಇದರಿಂದ ಕಂಪ್ನಿಗೂ ನುಕ್ಸಾನ ಆಗುತ್ತೆ ಮತ್ತು ಇನ್ವೆಸ್ಟರ್ಸ್ ಮತ್ತು ಕ್ರೆಡಿಟರ್ಸ್ ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಪ್ರಾಫಿಟಬಿಲಿಟಿಯಲ್ಲಿ ಲಾಸ್ ಆಗುವಂತಹ ಚಾನ್ಸಸ್ ಇಲ್ಲಿ ಇರ್ತವೆ. ಅವ್ರ ಬಂಡವಾಳದಲ್ಲಿ ಲಾಸ್ ಆಗ್ತದೆ. ದೆನ್ ಲೋ ಕ್ವಾಲಿಟಿ ಆಫ್ ಗುಡ್ಸ್. ಯಾವಾಗ ಕಂಪನಿ ಬಂಡವಾಳ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿನೂ ಸಹ ಏನಾಗ್ತದೆ, ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಕಂಪ್ನಿ ಏನು ಮಾಡ್ತದೆ, ಲೋ ಕ್ವಾಲಿಟಿ ಆಫ್ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಲೋ ಕ್ವಾಲಿಟಿ ಆಫ್ ಗೂಡ್ಸ್ ಯೂಶ್ವಲಿ ಕನ್ಸ್ಯೂಮರ್ಸಿಗೆ ತೊಂದರೆಯನ್ನು ತರ್ತದೆ ಹೊರತು ಯಾವುದೇ ಬೆನಿಫಿಟ್ಸನ್ನು ಕ್ರಿಯೇಟ್ ಮಾಡೋದಿಲ್ಲ. ಇನ್ಕ್ರೀಸ್ಡ್ ಪ್ರೈಸಸ್ ಫಾರ್ ಪ್ರಾಡಕ್ಟ್ಸ್ ಡ್ಯೂ ಟು ಡಿಕ್ರೀಸ್ಡ್ ರೆವೆನ್ಯೂ ಆರ್ ಡಿಕ್ರೀಸ್ಡ್ ಡಿವಿಡೆಂಡ್. ಕಂಪನಿ ಇಮೇಜ್ ಏನಾಗಿರುತ್ತೆ, ಕಡಿಮೆ ಆಗಿರ್ತದೆ. ಸೊ ಕಂಪನಿ ಪ್ರಾಫಿಟಬಿಲಿಟಿನೂ ಕಡಿಮೆ ಆಗ್ತದೆ. ಈ ಕಂಪನಿ ತನ್ನ ಪ್ರಾಫಿಟನ್ನು ರೇಸ್ ಮಾಡಬೇಕಾದ್ರೆ ಏನು ಮಾಡ್ತದೆ, ಪ್ರೈಸ್ ಆಫ್ ಪ್ರಾಡಕ್ಟ್ಸನ್ನು ಇನ್ಕ್ರೀಸ್ ಮಾಡ್ತದೆ.
ಎಲ್ಲ ಕಂಪ್ನೀಸ್ಗಳು ಪ್ರೈಸ್ ಆಫ್ ಪ್ರಾಡಕ್ಟನ್ನು ಇನ್ಕ್ರೀಸ್ ಮಾಡಿದಾಗ ಕಸ್ಟಮರ್ಸಿಗೆ ಏನು ಮಾಡಬೇಕು, ಪಾಪ ಏನೂ ಆಪ್ಷನ್ ಉಳಿಯೋದಿಲ್ಲ. ದೇ ಆರ್ ಫೋರ್ಸ್ ಟು ಪರ್ಚೇಸ್ ದ ಗೂಡ್ಸ್ ಅಟ್ ಅ ಇನ್ಕ್ರೀಸ್ಡ್ ಪ್ರೈಸಸ್. ಹೆಚ್ಚಿನ ಬೆಲೆಗೆ ಅವರು ಖರೀದಿ ಮಾಡಲೇಬೇಕಾಗುವಂತಹ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗ್ತಾ ಇರ್ತದೆ. ಸಮ್ಟೈಮ್ಸ್ ಇಟ್ ಮೇ ಆಲ್ಸೋ ಲೀಡ್ಸ್ ಟು ರಿಸೆಷನ್. ಫಾರ್ ಎಕ್ಸಾಂಪಲ್, ಜನರಲಿ ಓವರ್ ಕ್ಯಾಪಿಟಲೈಸೇಷನ್ದಿಂದ ಏನಾಗುತ್ತೆ, ಲಾಸಸ್ ಇನ್ಕ್ರೀಸ್ ಆಗ್ತವೆ. ಲಾಸಸ್ ಇನ್ಕ್ರೀಸ್ ಆಗೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಕಡಿಮೆ ಆಗ್ತದೆ. ಪ್ರಾಡಕ್ಟ್ ಕ್ವಾಲಿಟಿ ಕಡಿಮೆ ಆಗೋದ್ರಿಂದ ಲಾಸ್ನೂ ಆಗಿರ್ತದೆ. ಆಲ್ರೆಡಿ ನಂಬರ್ ಆಫ್ ಎಂಪ್ಲಾಯೀಸ್ ನಾವೇನು ಮಾಡ್ತೀವಿ, ಡಿಕ್ರೀಸ್ ಮಾಡಿಬಿಡ್ತೀವಿ ಕಂಪ್ನಿಯಲ್ಲಿ. ನಂಬರ್ ಆಫ್ ಎಂಪ್ಲಾಯೀಸ್ ಕಡಿಮೆ ಅಂತಂದರೆ ನಂಬರ್ ಆಫ್ ವೇಜಸ್, ಪೇಮೆಂಟ್ ಆಫ್ ವೇಜಸ್ನೂ ಕಡಿಮೆ. ಜನರ ಕೈಯಲ್ಲಿ ದುಡ್ಡೇ ಇರಲಿಲ್ಲ ಅಂತಂದರೆ ಆವಾಗ ಆಟೋಮ್ಯಾಟಿಕಲಿ ರಿಸೆಷನ್ ಬರುವಂತಹ ಸಾಧ್ಯತೆಗಳು ಇರ್ತವೆ. ಲೆಟ್ ಅಸ್ ಸಿ ದ ಇಫೆಕ್ಟ್ಸ್ ಆನ್ ದ ವರ್ಕರ್ಸ್. ಕಂಪ್ನಿಯಲ್ಲಿರುವಂತಹ ವರ್ಕರ್ಸ್ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ ಅಂತಂದರೆ, ಲಾಸ್ ಆರ್ ಲೋ ವೇಜ್ ರೇಟ್ಸ್ ಆರ್ ಸ್ಯಾಲ್ರಿ ಸ್ಕೇಲ್ಸ್. ಇಲ್ಲಿ ಯಾವಾಗ ಕಂಪನಿ ಆಟೋಮೆಟಿಕಲಿ ಲಾಸ್ನಲ್ಲಿ ಕನ್ವರ್ಟ್ ಆಗ್ತದೆ ಅಥವಾ ರೆವಿನ್ಯೂ ಡಿಕ್ರೀಸ್ ಆಗ್ತದೆ, ಆವಾಗ ವರ್ಕರ್ಸ್ ಆರ್ ಫೋರ್ಸ್ ಟು ವರ್ಕ್ ಎಟ್ ಅ ಲೋವರ್ ವೇಜ್ ರೇಟ್ಸ್. ಇಲ್ಲಿ ಅವ್ರಿಗೆ ಹೆಚ್ಚು ಸ್ಯಾಲ್ರಿ ಸಿಗುವಂತಹ ಪಾಸಿಬಿಲಿಟಿ ಇರೋದಿಲ್ಲ. ಸೊ ಅವರು ಫೋರ್ಸಿಬಲಿ ಕಡಿಮೆ ಸ್ಯಾಲ್ರಿಯಲ್ಲಿ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಲೇಬೇಕಾಗಿರ್ತದೆ. ವರ್ಕರ್ಸಿಗೆ ಮತ್ತೇನಂತಂದರೆ ರಿಡಕ್ಷನ್ ಆಫ್ ನಂಬರ್ ಆಫ್ ವರ್ಕರ್ಸ್. ಕಂಪನಿ ಲಾಸ್ನಲ್ಲಿ ಆದಾಗ ಕಂಪನಿ ಏನು ಮಾಡ್ತಾ ಇರ್ತದೆ, ಇರುವಂತಹ ಎಂಪ್ಲಾಯೀಸನ್ನು ಬಿಡುಗಡೆ ಮಾಡಿಬಿಡ್ತದೆ. ಐ ಮೀನ್ ಟರ್ಮಾಯಿಲ್ ಮಾಡಿಬಿಡ್ತದೆ, ಅವ್ರಿಗೆ ಕಂಪನಿಯಿಂದ ಹೊರಗೆ ತೆಗೆದು ಹಾಕಿಬಿಡ್ತಾ ಇರ್ತದೆ. ಇದರಿಂದ ಏನಾಗುತ್ತೆ ಅಂತಂದರೆ ವರ್ಕರ್ಸಿನ ಮೊರಾಲ್ ಅಥವಾ ಅವ್ರ ಕಾನ್ಫಿಡೆನ್ಸ್ ಏನಾಗ್ತದೆ, ಕಡಿಮೆ ಆಗ್ತದೆ. ಅವ್ರ ಮನಸ್ಸಿನಲ್ಲಿ ಭಯ ಉಂಟಾಗ್ತದೆ, ಯಾವಾಗ ಕಂಪನಿ ನಮಗೆ ತೆಗೆದು ಹಾಕಬಹುದು ಅನ್ನೋದು. ಸೊ ಸಮ್ಟೈಮ್ಸ್ ಇಟ್ ಮೇ ಆಲ್ಸೋ ಡಿಕ್ರೀಸ್ ದ ಎಫಿಷಿಯನ್ಸಿ ಆಫ್ ವರ್ಕರ್ಸ್. ಈ ಭಯ, ಬ್ಯಾಡ್ ವರ್ಕಿಂಗ್ ಕಂಡೀಷನ್ಸ್, ಲಾಸ್, ಇವೆಲ್ಲವುಗಳು ಕಂಪನಿಯಲ್ಲಿ ಸರಿಯಾಗಿ ವರ್ಕ್ ಮಾಡಲಿಕ್ಕೆ ವರ್ಕರ್ಸಿಗೆ ಪ್ರಮೋಟ್ ಮಾಡೋದಿಲ್ಲ. ಈ ವರ್ಕರ್ಸ್ ಎಫಿಷಿಯನ್ಸಿ ಕಡಿಮೆ ಆದಾಗ ಆಟೋಮೆಟಿಕಲಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಮತ್ತು ಕಂಪನಿಯ ಪ್ರೊಡಕ್ಷನ್ ಲೆವೆಲ್ ಏನಾಗ್ತದೆ, ಹ್ಯಾಂಪರ್ ಆಗುವಂತಹ ಪಾಸಿಬಿಲಿಟಿ ಇಲ್ಲಿರ್ತದೆ. ಇಟ್ ಆಲ್ಸೋ ಸ್ಪಾಯ್ಸ್ ದ ಇಂಡಸ್ಟ್ರಿಯಲ್ ಅಟ್ಮಾಸ್ಫಿಯರ್. ಟೋಟಲ್ ಟೆನ್ಷನ್, ಲಾಕೌಟ್, ಸ್ಟ್ರೈಕ್ಸ್, ಇವೆಲ್ಲ ಪಾಸಿಬಿಲಿಟಿ ಆಗ್ತಾ ಇರೋದರಿಂದ ಕಂಪನಿಯ ಟೋಟಲ್ ಅಟ್ಮಾಸ್ಫಿಯರ್, ಪರಿಸರ ಏನಾಗ್ತದೆ, ಕೆಟ್ಟು ಹೋಗುವಂತಹ ಸಾಧ್ಯತೆಗಳು ಬರ್ತಿರ್ತವೆ. ಸೊ ಡಿಯರ್ ಫ್ರೆಂಡ್ಸ್, ದೀಸ್ ಆರ್ ದ ಇಫೆಕ್ಟ್ಸ್ ಆಫ್ ಓವರ್ ಕ್ಯಾಪಿಟಲೈಸೇಷನ್. ಈ ಓವರ್ ಕ್ಯಾಪಿಟಲೈಸೇಷನನ್ನು ಹೆಂಗೆ ಕಡಿಮೆ ಮಾಡಬಹುದು, ವಾಟ್ ಆರ್ ದ ಕರೆಕ್ಟಿವ್ ಸ್ಟೆಪ್ಸ್ ಆರ್ ರೆಮಿಡೀಸ್ ಆರ್ ಮೇಜರ್ಸ್ ಟೇಕನ್ ಬೈ ದ ಕಂಪನಿ ಟು ರೆಡ್ಯೂಸ್ ದ ಓವರ್ ಕ್ಯಾಪಿಟಲೈಸೇಷನ್. ಹೇಗೆ ಮಾಡಬಹುದು ಅಂತಂದರೆ, ಬೈ ಇನ್ಕ್ರೀಸಿಂಗ್ ದ ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್ ಏನು ಮಾಡಬಹುದು ರೀ, ಸರಿಯಾದ ನಿರ್ಧಾರಗಳನ್ನು ಮಾಡಬಹುದು. They can decide to invest every rupee in a most profitable manner. So management should try to decrease the expenditure by taking the efficient decisions. ಯಾವಾಗ ಎಕ್ಸ್ಪೆಂಡಿಚರನ್ನು ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆವಾಗ ಆಟೋಮೆಟಿಕಲಿ ರೆವೆನ್ಯೂ ಕ್ಯಾನ್ ಬಿ ಎನ್ಹ್ಯಾನ್ಸ್ಡ್. ಸೆಕೆಂಡ್ ಆಪ್ಷನ್ ಏನಿದೆ ಅಂತಂದರೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ. ಪ್ರಿಫರೆನ್ಸ್ ಶೇರ್ಸ್ ಯೂಶ್ವಲಿ ಡಿವಿಡೆಂಡ್ ರೇಟ್ ಹೈಯರ್ ಕ್ಯಾರಿ ಮಾಡ್ತವೆ ಮತ್ತು ಸುಮ್ಮನೆ ಅವರು ಔಟ್ಸೈಡರ್ಸ್ ಆಗಿರ್ತಾರೆ. ಇದರಿಂದ ಖರ್ಚೇ ಹೆಚ್ಚಾಗ್ತದೆ ಕಂಪ್ನಿಗೆ ಹೊರತು ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಇದರಿಂದ ಏನೂ ಆಗೋದಿಲ್ಲ. ಸೊ ಸಮ್ಟೈಮ್ಸ್ ನಾವೇನು ಮಾಡಬಹುದು ಅಂತಂದರೆ ಪ್ರಿಫರೆನ್ಸ್ ಶೇರ್ಸನ್ನು ಮಾರಿ ಬಿಡಬಹುದಾಗಿರ್ತದೆ ಅಥವಾ ರಿಡೀಮ್ ಮಾಡಬಹುದಾಗಿರ್ತದೆ. ಇಲ್ಲಿ ರಿಡೀಮ್ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಕಂಪ್ನಿಗೆ ಮತ್ತಷ್ಟು ಕ್ಯಾಪಿಟಲ್ ಸಿಕ್ಬಿಡುತ್ತೆ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡುವಂತಹ ಡಿವಿಡೆಂಡ್ ಅಥವಾ ಖರ್ಚು ಏನಾಗ್ತದೆ ಕಂಪ್ನಿಗೆ ಕಡಿಮೆ ಆಗ್ತದೆ. ಬೈ reducing the expenditure, definitely the earnings for the company will be increased. Reduction of funded debts ಅಂತಂದರೆ ಹೈ ಇಂಟ್ರೆಸ್ಟ್ ಬಿಯರಿಂಗ್ ಫಂಡ್ಸ್ ಯಾವಿರ್ತವೆ. ಫಾರ್ ಎಕ್ಸಾಂಪಲ್ ಡಿವೆಂಚರ್ಸ್ ಆಗಿರಬಹುದು ಅಥವಾ ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು. ಇದಕ್ಕೇನಾಗಿರ್ತದೆ, ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿರ್ತದೆ. ಈ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಇರೋದ್ರಿಂದ ಕಂಪ್ನಿ ಹ್ಯಾಸ್ ಟು ಇನ್ಕರ್ ಹೆವಿ ಎಕ್ಸ್ಪೆಂಡಿಚರ್ ಫಾರ್ ಸಚ್ ಸೋರ್ಸಸ್ ಆಫ್ ಫಂಡ್ಸ್. ಇಂತಹ ಫಂಡ್ಸನ್ನು ನಾವು ಕಡಿಮೆ ಇಂಟ್ರೆಸ್ಟ್ ರೇಟನ್ನು ಇರುವಂತಹ ಫಂಡ್ಸನ್ನು ರೇಸ್ ಮಾಡಿದಾಗ ಎಕ್ಸ್ಪೆಂಡಿಚರ್ ಆಟೋಮೆಟಿಕಲಿ ಏನಾಗ್ತದೆ, ಕಡಿಮೆ ಆಗ್ತದೆ. ಎಕ್ಸ್ಪೆಂಡಿಚರ್ ಕಡಿಮೆ ಆದಾಗ ರೆವಿನ್ಯೂ ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತದೆ. ದೆನ್ ವಿ ಕ್ಯಾನ್ ಆಲ್ಸೋ ರೆಡ್ಯೂಸ್ ದ ಇಂಟ್ರೆಸ್ಟ್ ರೇಟ್ ಆಫ್ ಡಿಬೆಂಚರ್ಸ್. ಇಂಟ್ರೆಸ್ಟ್ ರೇಟ್ ಮೀನ್ಸ್ ಕಂಪ್ನಿಗೆ ಇದು ಎಕ್ಸ್ಪೆಂಡಿಚರ್ ಆಗಿರ್ತದೆ. ಡಿಬೆಂಚರ್ಸಿನ ಮೇಲಿರುವಂತಹ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡೋ ಮೂಲಕ ಖರ್ಚನ್ನು ನಾವು ಕಡಿಮೆ ಮಾಡಿ ರೆವಿನ್ಯೂ ಇನ್ಕ್ರೀಸ್ ಮಾಡಿ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡಬಹುದಾಗಿರ್ತದೆ. ದೆನ್ ರೀಆರ್ಗನೈಜೇಷನ್ ಆರ್ ರೀಕನ್ಸ್ಟ್ರಕ್ಷನ್ ಆರ್ ರಿಡಕ್ಷನ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಅಂತ ಕರಿತೀವಿ ರೀ. ರಿಡಕ್ಷನ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಮೀನ್ಸ್ ನಾವು ಯಾವಾಗ ಫೇಸ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ರೆಡ್ಯೂಸ್ ಮಾಡ್ತೀವಿ ಆವಾಗ ರೇಟ್ ಆಫ್ ಡಿವಿಡೆಂಡ್ನು ಏನಾಗ್ತದೆ,
ಕಡಿಮೆ ಆಗುವಂತಹ ಚಾನ್ಸಸ್ ಇಲ್ಲಿ ಇರ್ತವೆ. ಅಥವಾ ನಾವೇನು ಮಾಡ್ಬೋದು ಅಂತಂದರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ನಾವು ಕಡಿಮೆ ಮಾಡಬಹುದು. ಇಲ್ಲಿ ನೋಡಿರಿ, ಪ್ರಾಫಿಟ್ ರಿಮೈನಿಂಗ್ ಕಾನ್ಸ್ಟೆಂಟ್, ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡಿಮೆ ಆದಾಗ ಏನಾಗ್ತೈತೆ ರೀ, ಡಿವಿಡೆಂಡ್ ಪರ್ ಶೇರ್ ಹೆಚ್ಚಾಗುವಂಥ ಪಾಸಿಬಿಲಿಟಿ ಇರ್ತದೆ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಇದರಿಂದ ಕಂಪ್ನಿ ಮತ್ತೆ ಬ್ಯಾಲೆನ್ಸಿಗೆ ಬರ್ಬೋದಾಗಿರ್ತದೆ. ಸೊ ಇಲ್ಲಿ ನಾವು ಇಕ್ವಿಟಿ ಶೇರ್ಸಿನ ಬೆಲೆಯನ್ನಾದರೂ ಡಿಕ್ರೀಸ್ ಮಾಡ್ಬೋದು, ಫೇಸ್ ವ್ಯಾಲ್ಯೂವನ್ನು, ಅಥವಾ ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ರೆಡ್ಯೂಸ್ ಮಾಡಬಹುದಾಗಿರ್ತದೆ. ಇದನ್ನು ರಿಆರ್ಗನೈಜೇಷನ್ ಅಂತ ಕರಿತಾ ಇರ್ತೀವಿ. ರಿಡಕ್ಷನ್ ಇನ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್, ಇದೇ ನಾವು ಹೇಳಿದ್ದೆ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಕಡಿಮೆ ಆಗೋದ್ರಿಂದ ಅರ್ನಿಂಗ್ ಪರ್ ಶೇರ್ ಅಥವಾ ಡಿವಿಡೆಂಡ್ ಪರ್ ಶೇರ್ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತವೆ. ದೆನ್ ಫ್ಲೋವಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್ಸ್. ಫ್ಲೋವಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್ಸ್ ಅಂತಂದರೆ ನಿಮ್ಮ ಕಂಪನಿಯಲ್ಲಿ ಈಗಾಗಲೇ ಇರುವಂತಹ ಕ್ಯಾಪಿಟಲನ್ನು ಮತ್ತೆ ಮರುಬಳಕೆ ಮಾಡಿಕೊಳ್ಳುವುದು. ಈಗಾಗಲೇ ಇರುವಂತಹ ಕ್ಯಾಪಿಟಲ್ ಅಂತಂದರೆ ಕಂಪನಿಯಲ್ಲಿ ಇರುವಂತಹ ಸ್ವಂತ ಬಂಡವಾಳ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಕಂಪನಿ ಪ್ರತಿ ವರ್ಷ ಪ್ರಾಫಿಟ್ ಆದಾಗ 25% ಆರ್ ಲೆಸ್ ದ್ಯಾನ್ 25% ಅಮೌಂಟನ್ನು ಏನು ಮಾಡ್ತದೆ, ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತದೆ. ಇದನ್ನು ಏನಂತ ಕರಿತೀವಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಕರಿತಾ ಇರ್ತೀವಿ. ಸರ್ಪ್ಲಸ್ ಅಂತ ಕರಿತಾ ಇರ್ತೀವಿ. ಈ ಸರ್ಪ್ಲಸ್ ಅಥವಾ ರಿಟೈನ್ಡ್ ಅರ್ನಿಂಗ್ಸ್ ಏನಿರ್ತಾವಲ್ಲ, ಆ ರಿಟೈನ್ಡ್ ಅರ್ನಿಂಗ್ಸನ್ನು ನಾವು ಮತ್ತೆ ಕಂಪನಿಯ ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರ್ತದೆ, ಮರುಬಳಕೆ ಮಾಡಬಹುದಾಗಿರ್ತದೆ. ಇದನ್ನು ಫ್ಲೋವಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್ಸ್ ಅಂತ ಕರಿತಾ ಇರ್ತೀವಿ. ಸೊ ಯಾವಾಗ ಅವಶ್ಯಕತೆ ಇರ್ತದೋ, ಖರ್ಚು ಹೆಚ್ಚಾಗ್ತಾ ಇದೆಯೋ, ಆವಾಗ ನಾವು ಮತ್ತೆ ಮರುಬಳಕೆ ಮಾಡಿಕೊಂಡಾಗ, ಹಣದ ಮರುಬಳಕೆ ಮಾಡಿಕೊಂಡಾಗ ಕಂಪ್ನಿಗೆ ಇದು ಪ್ರಾಫಿಟಬಿಲಿಟಿ ತರುವಂತಹ ಅಥವಾ ತನ್ನ ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡುವಂತಹ ಚಾನ್ಸಸ್ ಇಲ್ಲಿ ಇರ್ತವೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದ company to reduce the situation of overcapitalization. My dear friends, this is very important concept for your point of your examination. I hope you understood the concept. If you have any doubts, you can ask me. Thank you very much. Thank you.